ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 9ನೇ ಪದ್ಯ. ನಿನ್ನ ನಿಜವೂ ಇದನೇ ತಿಳಿ ಬೇರೆನ್ನದಲೇ ಮನುಜ, ಇದಮೆನಿಸಿಹುದು ಆವುದು ಅದಕ್ಕೆ ತಾನಾಶ್ರಯ ಪದವಾಗಿ, ಬಾಧೆಯೊಂದದೆ ತೋರುತಿಹ ಸತ್ತೇ. ನಿನ್ನ ನಿಜವೂ ಇದನೇ ತಿಳಿ ಬೇರೆನ್ನದಲೇ ಮನುಜ, ಮೂರವಸ್ಥೆಗಳೊಳು ತೋರುವ ಖಿಳವನು ಬೇರಿಟ್ಟು ಅರಿಯುವುದಾಗಿ, ಮೀರಬಾರದ ಚಿತ್ತೇ. ನಿನ್ನ ನಿಜವೂ ಇದನೇ ತಿಳಿ ಬೇರೆನ್ನದಲೇ ಮನುಜ, ಎಲ್ಲವನಾರೈದು ನೋಡಲ್ ಇಲ್ಲೆನಿಸಿದ ನೇಹವು ಎಲ್ಲಿ ನೆಲೆಸಿಹೊದೋ, ತನ್ನಲ್ಲಿ ಅದರಿಂದೇ ಸುಖ. ನಿನ್ನ ನಿಜವು ಇದನೇ ತಿಳಿ ಬೇರೆನ್ನದಲೇ ಮನುಜ, ಪ್ರಾಗಭಾವ ಮೊದಲಾದವು ಈ ಘಟಾಳಿಗಳಿಗಲ್ಲದೆ ಏಗೈದು, ತನ್ನೊಳಗೆ ಇಲ್ಲವಾಗಿ ವಿಚಾರಿಸೇ ನಿತ್ಯ. ನಿನ್ನ ನಿಜವು ಇದನೇ ತಿಳಿ ಬೇರೆನ್ನದಲೇ ಮನುಜ, ಗಗನಾದಿಗಳು ತನ್ನೊಳು ಒಗೆದ ಕಾರಣದಿಂದೇ ಮಿಗೆ, ಪೂರ್ಣ ಪದವಿಂತು ಬಗೆ ಶಂಭುಲಿಂಗವೇ. ನಿನ್ನ ನಿಜವು ಇದನೇ ತಿಳಿ ಬೇರೆನ್ನದಲೇ ಮನುಜ, ಬೇರೆನ್ನದಲೇ ಮನುಜ. ಜ್ಞಾನ ಪ್ರತಿಪಾದನ ಸ್ಥಳ. ಈ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಏನಾದ್ರೂ ಸುಳ್ಳು ಏನಾದ್ರೂ ಭಾವನೆಗಳು ನಡೀತಾವ? ಇಲ್ಲಪ್ಪ, ಇಲ್ಲಿ ಏನು ಬೇರೆ ವ್ಯವಸ್ಥೆ ಇರುವುದಿಲ್ಲ. ಇಲ್ಲಿ ಹೌದಪ್ಪ. ಜ್ಞಾನ ಪ್ರತಿಪಾದನ ಸ್ಥಳ ಅಂದ್ರೆ ಏನು ಅಂದ್ರೆ, ಇಲ್ಲಿ ಪ್ರತಿಪಾದ್ಯವಾದ ವಸ್ತು ಬ್ರಹ್ಮವೇ ಇರೋಣದರಿಂದ ಉಳ್ಳ ಬ್ರಹ್ಮದ ಕುರಿತು ಚಿಂತನೆ ಮಾಡೋಣದರಿಂದ ಇದಕ್ಕೇನಂತಾರೆ, ಇದಕ್ಕ ಜ್ಞಾನ ಪ್ರತಿಪಾದನ ಸ್ಥಳ ಅಂತ ಕರೀತಾರೆ. ಹೌದಿಲ್ರಿ ಅಪ್ಪೋಳೆ? ಈಗ ಯಾವುದೇ ಒಂದು ವಸ್ತುವಿನ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಆ ವಸ್ತು ನಿಮ್ಮ ಎದುರಿಗೆ ಇರ್ಬೇಕದು. ನೋಡ್ರಿ, ಸಮಾಧಾನ ನಾ ಏನ್ ಹೇಳ್ತೇನೆ ಅದರ ಬಗ್ಗೆ ಲಕ್ಷ್ಯ ಕೊಡ್ರಿ. ಈಗ ಒಂದು ವಸ್ತುವಿನ ಚಿಂತನೆ ಮಾಡ್ಬೇಕಾದ್ರೆ, ಅಥವಾ ನೀವು ಒಂದು ವಸ್ತುವಿನ ಬಗ್ಗೆ ನೀವು ನನಗೆ ಪಾಠ ಮಾಡ್ಬೇಕಂತ ಇಟ್ಕೊಳ್ರಿ. ಈಗ ಆ ವಸ್ತು ನಿಮಗಾರ ಗೊತ್ತಿರ್ಬೇಕಾ? ಈ ಉದಾಹರಣೆಗಾಗಿ ನಮಗೆ ಸಹರಾ ಮರುಭೂಮಿಯ ಬಗ್ಗೆ ಪಾಠ ಮಾಡ್ಬೇಕಪ್ಪ ನೀವು. ಸಹರಾ ಮರುಭೂಮಿ ಬಗ್ಗೆ ಪಾಠ ಮಾಡ್ಬೇಕಾತಪ್ಪ ಅಂತಂದ್ರೆ ನೀವು ಅದನ್ನ ನೋಡಿರ್ಬೇಕು. ಅಥವಾ ಅನೇಕ ಗ್ರಂಥಗಳಲ್ಲಿ ಅದ್ರ ಬಗ್ಗೆ ನೀವು ತಿಳಿದಿರ್ಬೇಕು, ಅಥವಾ ನಮ್ಗಿಂತ ಮುನ್ನ ಅದನ್ನ ನೀವು ಕಲ್ತಿರ್ಬೇಕು. ಅಂದ್ರೆ ನೀವು ನನಗೆ ಪಾಠ ಮಾಡ್ತೀರಿ, ಹೌದಿಲ್ರಿ? ಅದು ನಿಮ್ಮ ನೇತ್ರದಿಂದನೇ ನೀವು ಅದನ್ನ ನೋಡಿದ್ರೆ ಅದು ನಿಮಗೆ ದೃಶ್ಯ. ಆ ಮರುಭೂಮಿ ಏನದ ಈಗ ದೃಶ್ಯ. ಅದು ಅದೃಶ್ಯವಾಗಿ ಇದ್ದದ್ದು ಪ್ರತ್ಯಕ್ಷ ಪ್ರಮಾಣವಾಗಿ ನೋಡಿರ್ತೀರಿ ನೀವು ಅದನ್ನ, ಹೌದಾ? ಇಲ್ಲಪ್ಪ, ನಾವೇನು ಹೋಗಿಲ್ಲ ಸರ. ನಾವು BSc ಇದ್ದಾಗ ನಮ್ಗೆ ಪಾಠ ಮಾಡ್ಯಾರ ಅಂತ ಒಂದು ವೇಳೆ ನೀವು ನನಗೆ ಹೇಳ್ತಿದ್ರ ಅದು ನಿಮ್ಮ ಶ್ರವಣೇಂದ್ರಿಯಕ್ಕೆ ದೃಶ್ಯ ಆಗೈತೆ.
ಅವಾಗ ಯಾವಾಗ ಆಗೈತೆ ನಿಮಗದು? ಶ್ರವಣೇಂದ್ರಿಕ ದೃಶ್ಯ ಆಗೈತೆ ಅಪ್ಪಾಜಿ. ಒಂದು ದೃಶ್ಯವನ್ನು ಕಣ್ಣಿನಿಂದ ನೋಡ್ಬೇಕಂತ ಏನಿಲ್ಲ. ಹ್ಞೂ ಅಪ್ಪಾಜಿ. ಹೌದು. ಹೌದು. ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೆ ಕಣ್ಣಿಲಿಂದ ನೋಡ್ಬೇಕಂತ ಏನಿಲ್ಲಲ್ಲ. ಕಿವಿಯಿಂದನೂ ಕಿವಿಯಿಂದ ಕೇಳಿದ್ರೆ ಅದು ಪ್ರತ್ಯಕ್ಷ ಆತಲ್ಲ ಮತ್ತೆ. ಹೌದಪ್ಪಾಜಿ. ಏನೋಪ್ಪ ಯಾವಾಗ ಒಂದ್ಸಲ ಫ್ಲೈಟ್ನಾಗ ಬರ್ತಿದ್ರಿ, ಫ್ಲೈಟ್ ಕ್ರಾಶ್ ಆತು, ನೀವು ಪ್ಯಾರಾಶೂಟ್ ಇಟ್ಕೊಂಡು ಇಳಿದ್ರಿ, ಇಳಿದಾಗ ಏನಾತಪ್ಪ ಅಂದ್ರೆ ಸರ ಮರುಭೂಮಿ ಒಳಗೆ ಇಳಿತಪ್ಪ ನಿಮ್ಮದು. ಹೌದಾ? ಅಲ್ಲಿ ಉಸುಕು ಅದೆಲ್ಲ ಇತ್ತು, ಖಾಲಿ ಸ್ಪರ್ಶ ಆತು. ಮತ್ತೆ ಯಾರೋ ಹೆಲಿಪ್ಯಾಡ್ ತಗೊಂಡು ನಿಮ್ಗೆ ತಗೊಂಡ್ ಬಂದ್ರು ಅಂದ್ರೆ ಆಗುನು ಕೂಡ ಏನಾಗ್ತದ ನಿಮ್ಗ? ಅದು ದೃಶ್ಯವೇ. ಹೌದಿಲ್ಲ? ಅಂದ್ರೆ ನೀವು ಏನಾದ್ರೂ ನಮ್ಗೆ ಹೇಳಬೇಕಾಗಿದ್ರೆ ನಿಮಗೆ ಅದು ಪ್ರತ್ಯಕ್ಷವಾಗಿ ನಿಮಗದು ಗೊತ್ತಿರ್ಬೇಕು. ಅದನ್ನ ನೀವು ನನಗೆ ಹೇಳ್ಬೇಕು ಈಗ. ಹೌದಿಲ್ರಿಪ್ಪ? ಹೌದಪ್ಪ. ಈ ಸದ್ಯದಲ್ಲಿ ಪ್ರಮೇಯ ಏನ್ ಬಂದದಪ್ಪ ಅಂತಂದ್ರೆ, ನೀವು ಇಲ್ಲಿ ಪ್ರತಿಪಾದ್ಯವಾದ ಬ್ರಹ್ಮವು ನಿಮಗೆ ಪ್ರತ್ಯಕ್ಷವೇ? ಇಲ್ಲಪ್ಪ. ಮತ್ತೆ ನಿಮಗೆ ಪ್ರತ್ಯಕ್ಷವೇ ಇಲ್ಲ. ಗುರುವಿನ ಮುಖಾಂತರ ಅದನ್ನ ಕೇಳಿದ್ವಲ್ಲ, ಸದ್ಗುರುವಿನ ಹೇಳೋದನ್ನ ಕೇಳ್ಬಿಟ್ಟು ಅಪರೋಕ್ಷ ಅನ್ನೋದು ಸ್ವಲ್ಪ ಆಗೈತಲ್ಲ. ಅಂದ್ರೆ ನೀವು ಸದ್ಗುರು ಮುಖಾಂತರ ಕೇಳಿ ನಿರೋಕ್ಷದಿಂದ ಅಪರೋಕ್ಷದವರೆಗೆ ಸಾಧನೆಗೈದು ಸಕಲ ಸ್ವಾನುಭವಗಳಿಂದ ನಿಮಗೆ ಏನ್ ಅಪರೋಕ್ಷ ಆಗೈತಪ್ಪ ಅಂತಂದ್ರ, ತೋರುವಂತ ಬೊಮ್ಮವನ್ನು ಬಿಟ್ಟು ಉಳಿದ ಎಲ್ಲ ವಸ್ತುಗಳು ಜಡರೂಪವಾಗಿವೆ. ಇದಾದ್ರೆ ಪ್ರತ್ಯಕ್ಷ ಆದದ್ದು ನಿಮಗೆ. ಅಣ್ಯವಣೆ ನೋಡಿ ಮನುಜರು ನಿನ್ ನೋಡಿರಲ್ಲ. ಆ ಅಣ್ಯವಾದ ಸಕಲ ಪಡಿ ಪದಾರ್ಥಗಳು ಜಡರೂಪವಾಗಿದ್ದಾವ ಮತ್ತು ನಾಶಗುಣವನ್ನು ಹೊಂದ್ಯಾವ. ಎರಡನೇದೇನವು? ನಾಶಗುಣವನ್ನು ಹೊಂದಿದಾವ. ಮುಂದೆ ನಾಶಗುಣಕ್ಕೆ ಹೊಂದಿದ ಅಭಿಮಾನಿಯಾದ ಜೀವನೂ ಕೂಡ ಅವಸ್ಥಾ ದೋಷಗಳಿಂದ ಕೂಡಿರುವುದರಿಂದ ಆ ಜೀವನೂ ಕೂಡ ಏನಾಗ್ತಾನಂತಂದ್ರ ಜ್ಞಾನಾನಂತರದಲ್ಲಿ ಅವನು ಕೂಡ ಲಯಿಸ್ಕೊಂಡು ಹೋಗ್ತಾನ. ಎರಡನೇ ನುಡಿಯಿಂದ ಜೀವನೂ ಕೂಡ ಅಶಾಶ್ವತ ಅಂತ ಫೈನಲ್ ಮಾಡಿದ್ರಿ. ಮೂರನೇ ನುಡಿಯಲ್ಲಿ ಏನ್ ಫೈನಲ್ ಮಾಡಿದ್ರಿ ನೀವು? ಸ್ವಗತ ಸಜಾತಿ ವಿಜಾತಿ ದೂರನು ಚೈತನ್ಯವು ಅಂತ ಮೂರನೇ ನುಡಿಯಾಗ ಫೈನಲ್ ಮಾಡಿದ್ರಿ. ಹೌದಾ? ಈ ಮೂರು ನುಡಿಯಲ್ಲಿ ಫೈನಲ್ ಮಾಡಿ ಅಪರೋಕ್ಷ ರೂಪವಾದಂತ ಬ್ರಹ್ಮವನ್ನ ನೀವು ನಮಗೇನ್ ಮಾಡ್ಬೇಕಾಗೈತಿ? ಈಗ ನೀವು ಪ್ರತಿಪಾದನೆ ಮಾಡ್ಬೇಕಾಗೈತಿ. ಹೌದಿಲ್ಲ? ಆ ಪ್ರತಿಪಾದನಕ್ಕಾಗಿ ನೀವು ಆಯ್ದುಕೊಂಡಂತ ಅಸ್ತ್ರ ಯಾವ್ದಪ್ಪ? ಒಂದ್ ಬೇಟೆ ಆಡ್ಬೇಕಾತಂದ್ರ ಒಂದು ನಾಯಿನೋ ಬಡಿಗಿನೋ ತಗೊಂಡು ಹೋಗಿರ್ತಾನವ. ಈಗ ನೀವು ಈ ಬ್ರಹ್ಮವನ್ನ ಪ್ರತಿಪಾದನೆ ಮಾಡ್ಬೇಕಾದ್ರೆ ನೀವು ಬಳಸಿಕೊಳ್ಳುವಂತ ಅಸ್ತ್ರ ಯಾವುದು ಅಂದ್ರೆ ಶ್ರುತಿ. ಏನ್ ಬಳಸ್ಕೊಂಡು ಹೇಳಕತ್ತೀರಿ ನೀವೀಗ? ಶ್ರುತಿಯನ್ನು ಬಳಸಿಕೊಂಡು ನೀವು ನಮ್ಮ ಮತಿಗೆ ಏನ್ ಮಾಡೋರಿದ್ದೀರಿ ಅಂದ್ರೆ ಬ್ರಹ್ಮವನ್ನ ತಿಳಿಸ್ಲಿಕ್ಕೆ ಹೊಂಟಿದ್ದೀರಿ. ಹೌದು. ಈ ಶ್ರುತಿಯನ್ನ ಬಳಸಿಕೊಂಡು ಹೋಗುವಂತ ಪ್ರಮೇಯದಲ್ಲಿ ಇವತ್ತು ಎಷ್ಟನೇ ಪದಪ್ಪ ಇದು? ಇದು 9ನೇ? ಇದು 8? 9ನೇ ಪದ. ಈ 9ನೇ ಪದದಿಂದ ನಿಮ್ಗೊಂದು ಹೊಸ ಜಗತ್ತು ತೆರ್ಕೊಂಡ್ ಬಿಡ್ತತಿ. ಇಲ್ಲಿ ತನಕ ಏನ್ ನೋಡಿರಲ್ಲ, ಇದು ವ್ಯಕ್ತ ಜಗತ್ತು. ನೀವು ಇಲ್ಲಿ ತನಕ ನೋಡಿದ್ದೇನ್ ನೀವು? ಇದು ವ್ಯಕ್ತ ಜಗತ್ತು ನೋಡಿರಿ ನೀವು. ಇನ್ನು ಈ ಪದದಿಂದ ನನ್ನ ಅನುಭವದ ಮಟ್ಟಿಗೆ 33ನೇ ಪದದವರೆಗೆ ನೋಡಿ. ಈ ಪದ ಸಂಖ್ಯೆ 9 ಇದೆ ಈಗ. ಈ 9ನೇ ಪದ್ಯದಿಂದ ಯಾರ ಕಡೆ ಗ್ರಂಥ ಇತ್ತಂದ್ರ ಚೆನ್ನಾಗಿ ಇಟ್ಕೊಳ್ರಿ ಅದನ್ನ. ಆ 33ನೇ ಪದಕ್ಕೆ ಒಂದು ಪೇಪರ್ ಇಡಲಿ. 9ನೇ ಪದದಿಂದ ಪ್ರಾರಂಭ 33ನೇ ಪದದವರೆಗೆ ಏನ್ ಹೇಳಕ್ ಹೊಂಟಾನು ಅಂತ ಅಂದ್ರೆ ಅವ್ಯಕ್ತ ರೂಪವಾದ ಬಹಳ ಚಂದ ನಿಮ್ಗೆ ಗೀತೆಯಲ್ಲಿ ಅವ್ಯಕ್ತೋ ಅಯಂ ಅಚಿಂತೋ ಅಯಂ ಅಚಿಂತ್ಯೋ ಅಯಂ ಅವಿಕಾರ್ಯೋ ಅಯಂ ಉಚ್ಯತೆ ಅವಿಕಾರ್ಯೋ ಅಯಂ ಉಚ್ಯತೆ. ಹೆಂಗೈತಂತದು?
ಅವ್ಯಕ್ತೋ ಅಯಂ, ಹೌದಿಲ್ಲ? ಹೌದು ಹ? ಹೌದು ಅದು ಈ ಇಂದ್ರಿಯಗಳಿಗೆ ವ್ಯಕ್ತ ಅಲ್ಲ. ಹ? ಹೌದು ಹೌದು ಅಚಿಂತ್ಯೋ ಅಯಂ ಅಂದ್ರೆ ನಿಮ್ಮ ಮನದಿಂದ ಚಿಂತಿಸಿ ಸ್ವರ್ಗ ನರಕ ಅಂತ ಹಿಂಗ ಏನೋ ಶಬ್ದ ಕೂಡಿಸಿ ಹೇಳ್ತಿರ್ಲ, ಹೌದು ಅಪ್ಪಾಜಿ. ನನ್ಗೇನ್ರ ಹೇಳಕ್ ಬರ್ತಾನ ಅದನ್ನ? ಬರಂಗಿಲ್ಲ ಅಪ್ಪಾಜಿ. ಅಂದ್ರೆ ಅಚಿಂತ್ಯೋ ಅಯಂ, ಹೌದಿಲ್ಲ? ಹೌದು. ಮುಂದಿನೇನು? ವಿಕಾರಿಯೋ ಅಯಂ. ಅಂದ್ರೆ ಸಕಲ ಜಗದಾದಿ ವಸ್ತುಗಳು ವಿಕಾರ ಹೊಂದ್ಯಾವ ಇವು. ಹೌದು ಅಪ್ಪಾಜಿ. ಆದ್ರೆ ನೀವು ಹೇಳಿಕ್ಕೆ ಹೊರಟಂತ ಆ ಬ್ರಹ್ಮ ಚೈತನ್ಯ ಅದು ಅವಿಕಾರ್ಯದ. ಹೌದು ಹೌದು. ಈ ತೆರನಾಗಿ ಇಷ್ಟು ಸಮಸ್ಯಾತ್ಮಕ ಅನಿಸೋದಿಲ್ಲ ಇದು. ಹೌದು ಹೌದು. ಶಬ್ದಕ್ಕೆ ಸಿಗಂಗಿಲ್ಲ ಅಂತೀರಿ, ಮನಸ್ಸಿಗೆ ನೆಲಕಂಗಿಲ್ಲ ಅಂತೀರಿ. ಹೌದು. ಮಾತು ಮನಂಗಳಿನ್ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ ಬರೀತೀರಿ ನೀವು, ಹೌದಾ? ಇಂಥೋ ವಾಚೋ ನಿವೃತ್ತಂತೆ ಅಪ್ರಾಪ್ಯೆ ಮನಸಾಸೋ ಅಂತ ಶ್ರುತಿ ಹೇಳ್ತಾ ಇದ್ದೀರಿ, ಹೌದಲ್ಲ? ಬ್ರಹ್ಮಾನಂದಂ ಪರಮ ಸುಖದಂ ಅದು ಕೇವಲಂ ಅದು ಜ್ಞಾನ ಮೂರ್ತಿಂ ಅಂತಂದ್ರೆ ಏನದು? ಅದು ಜ್ಞಾನಕ್ಕೆ ಮಾತ್ರ ವಿಷಯ ಆಗತ್ತೆ, ಬೇರೆ ಯಾವುದರಿಂದ ನಿಮ್ಗೆ ಹೇಳಕ್ ಬರೋದಿಲ್ಲ, ಹೌದಿಲ್ಲ? ಹೌದು. ಅಂತ ಜ್ಞಾನವನ್ನ ನಮಗ್ ಹೇಳಕ್ ಹೊಂಟಿರಿ ನೀವೀಗ, ಹೌದಾ? ಆ ಜ್ಞಾನವನ್ನ ಹೇಳುವಂತ ಪ್ರಸಂಗದಲ್ಲಿ ನೀವು ಏನ್ ಬಳಸ್ತೀರಲ್ಲ, ಒಂದು ಶಬ್ದ ಸಮುದಾಯ ಬಳಸ್ತೀರಲ್ಲ, ಆ ಶಬ್ದ ಸಮುದಾಯಕ್ಕೆ ಏನಂತಾರ ಅಂದ್ರ ಲಕ್ಷಣ ಅಂತಾರ. ಏನಂತಾರ ಅದಕ್ಕೆ? ಏನಂತಾರ ಅದಕ್ಕೆ? ಲಕ್ಷಣ. ಚಂದ ನೋಡ್ರಿ, ಯಾರ್ಯಾರ ಕಡೆ ಪೆನ್ ಐತಿ, ಯಾರು ನಿಮಗೆ ಮನುಷ್ಯ ಜನ್ಮದ ಜವಾಬ್ದಾರಿ ಯಾರಿಗೆ ಐತಿ, ಅವರು ನೀವು ಚೆನ್ನಾಗಿನೇ ಇರ್ತೀರಿ. ಯಾರಿಗೆ ನಿಮ್ಮ ಜನ್ಮದ ಮಹತ್ವವೇ ನಿಮಗ್ ಗೊತ್ತಿರುವುದಿಲ್ಲಲ್ಲ, ಅವ್ರು ಏನ್ ಮಾಡ್ತೀರಿಪ್ಪ ಅಂದ್ರ ಎಲ್ಲವನ್ನು ಲಕ್ಷಣ ಮಾಡ್ಕೊಂತೀರಿ. ಈಗ ಯಾರು ಹೊಲ ಹಸಿ ಅಕ್ಕವಂದ್ರ ಯಾರು ಮೊದಲ ಗಳೆ ಹೊಡೆದಿರ್ತಾರ ಅಷ್ಟೇ ಹಸಿ ಆಗ್ತಾವು. ಯಾರು ಗಳೆ ಹೊಡೆಯೋದಿಲ್ಲ ಅವ್ರಿಗೆ ಎಷ್ಟೇ ಮಳೆ ಆದ್ರೂ ಬೆಳೆ ಬರೋದಿಲ್ಲ. ಅದಕ್ಕೆ ನಿಮಗ್ ಪ್ರತಿಯೊಂದೆಲ್ಲ ಹೇಳ್ತೇನೆ, ನೀವು ಹೊರಟದ್ದು ಹಿಮಾಲಯದ ತುದಿ ಏರಾಕಿದು. ಇದು ಸುಮ್ಮನೆ ಇಲ್ಲೆಲ್ಲೋ ವಾಕಿಂಗ್ ಹೊಂಟಿಲ್ಲ ನೀವು. ಈಗಿನಿಂದ ಬಹಳ ಜವಾಬ್ದಾರಿಯಿಂದ ಹೋಗ್ಬೇಕು ನೀವು. ಅದಕ್ಕೆ ಪ್ರತಿಯೊಂದೆಲ್ಲ ಮಾಡ್ಕೊಳ್ರಿ. ತಿಳಿಲಿಲ್ಲ ಅಂದ್ರೆ ಮತ್ತೆ ನಾಳೆ ಕೇಳ್ರಿ, ಅದನ್ನ ಹೇಳ್ತಿರ್ತೇನೆ. ಅದನ್ನ ಏನಪ್ಪ, ಈಗ ಯಾವ ಶಬ್ದಗಳಿಂದ ಉಳ್ಳ ಬ್ರಹ್ಮವನ್ನು ನೀವು ಶಿಷ್ಯನಿಗೆ ಜ್ಞಾನ ಮಾಡಿಕೊಡಲು ಹೊರಟಿರುವರೋ ಆ ಶಬ್ದಕ್ಕೆ ಏನಂತ ಕರಿಬೇಕೀಗ? ಲಕ್ಷಣ. ಏನಂತಾರಪ್ಪ ಅದಕ್ಕೆ? ಲಕ್ಷಣ. ಲಕ್ಷಣ. ಲಕ್ಷಣಕ್ಕೆ ಒಂದು ವಿಗ್ರಹ. ಪ್ರತಿಯೊಂದು ಶಬ್ದಕ್ಕೂ ಇದಕ್ಕೆ ಲಕ್ಷಣ ಅನ್ನಬೇಕು, ಇದಕ್ಕೆ ಅವಲಕ್ಷಣ ಅನ್ನಬೇಕು ಅಂತ ಶಾಸ್ತ್ರದ. ಅದಕ್ಕೆ ಈಗ ಯಾವುದೋ ಒಂದು ಗುಡಿಗೆ ಹೋಗ್ತೀರಪ್ಪ, ಆ ಗುಡಿ ಎಲ್ಲ ನೋಡ್ತೀರಿ, ಮೂರ್ತಿ ನೋಡ್ತೀರಿ, ನಿಮ್ಗೆ ಬಹಳ ಸಂತೋಷ ಆಗ್ತದ, ಕೂಡಿರ್ತೀರಿ. ಕೂತೇನಂತೀರಿ, ಖರ್ಚು ಬಂದ್ರೆ ಬರೋಲ್ಲಾಕ್ರಿ, ಮೂರ್ತಿ ಬಹಳ ಲಕ್ಷಣವಾಗ್ಯದ. ಏನಂದ್ರಿ ನೀವು ಅಲ್ಲೇ? ಮೂರ್ತಿ ಬಹಳ ಲಕ್ಷಣವಾಗಿದೆ ಅಂತ. ಸರಿ, ನನಗೆ ಹೇಳಿ, ಲಕ್ಷಣ ಅನ್ನೋದು ಆ ಮೂರ್ತಿ ಯಾವ ಭಾಗದಲ್ಲಿ ಐತಿ? ಅಂದ್ರೆ ಇವಾಗ ಮೂರ್ತಿ ಬಹಳ ಲಕ್ಷಣ ಐತಂತಂದಾಗ ಪೂಜಿ ಇಡೀ ಮೂರ್ತಿಯನ್ನ ನೋಡ್ಬೇಕು, ಯಾವುದೇ ಒಂದು ಭಾಗದಿಂದ ಹೇಳಕ್ ಬರಂಗಿಲ್ಲ. ಲಕ್ಷಣ ಅನ್ನೋದು ಅವಯವ ಅಲ್ಲದು. ಹೌದು. ಏನಪ್ಪಾ, ಹಿಂಗ್ ಮೂಗಿಗೆ ಕಿವಿ ಹಿಡಿದು ತೋರ್ಸಕ್ ಬರ್ತದನ? ಇಲ್ಲ. ಸಮಗ್ರ ಮೂರ್ತಿಯನ್ನ ಅವಲೋಕಿಸಿದಾಗ ಅವು ಎಲ್ಲವೂ ಸರಿಯಾದ ಪದ್ಧತಿಯಲ್ಲಿ ಇದ್ರೆ ಆ ಮೂರ್ತಿಯಿಂದ ಏನಪ್ಪಾ ಅಂದ್ರೆ ಒಂದು ಸೌಂದರ್ಯ ಅನ್ನೋದು ಅದು ನಿಮ್ ಕಣ್ಣಿಗೆ ಬಿದ್ದು ಬಿಡ್ತದೆ. ಅದು ಹೌದು. ಆ ಸೌಂದರ್ಯಕ್ಕೆ ಏನಂತ ಕರೀತೀರಿ ಅಂದ್ರೆ ನೀವು ಮೂರ್ತಿಯು ಲಕ್ಷಣವಾಗಿದೆ, ಹೌದು ಅಂತೀರಿ. ಯಾವ್ದಾರ ಒಂದು ಮನೆ ಕಟ್ಟಿರ್ತಾರ, ಹೊಸ ಮನೆ ಓಪನಿಂಗ್ ಹೋಗಿರ್ತೀರಿ, ಏನ್ರಿಪ್ಪ ದನಾರ ನಿಮ್ ಮನೆ ಬಹಳ ಲಕ್ಷಣವಾಗ್ಯದ. ಎಲ್ಲೋ ಒಂದ್ ಕಡೆ ಗೃಹಸ್ಥ ಕನ್ಯಾ ನೋಡಕ್ ಹೋಗಿರ್ತಾರ, ಆ ಹುಡುಗಿ ಮನಸ್ಸಿಗೆ ಬರ್ತದ. ಹಿರಿಯರು ಏನ್ ಹೇಳ್ತಾರಪ್ಪ ಅಂತ, ಏನಿಲ್ಲ ಹುಡುಗಿ ಬಹಳ ಲಕ್ಷಣವಾಗ್ಯದ ಅಂದ್ರೆ ಲಕ್ಷಣ ಅನ್ನುವಂತ ಶಬ್ದವನ್ನ
ನೀವು ಎಲ್ಲಾ ಕಡೆ ಬಳಸ್ತಿರೋದನ್ನ. ಹೌದಪ್ಪಾಜಿ. ಆ ಲಕ್ಷಣ ಅನ್ನೋದು ಒಂದು ಅವಯವದಿಂದ ಬರೋದಲ್ಲದು. ಹೌದಪ್ಪಾಜಿ. ಸಮಗ್ರವಾಗಿ ಆ ಸಂಪೂರ್ಣವಾದಂತಹ ಅವಯವನ್ನು ಇಟ್ಕೊಂಡು ಹೊರಗೆ ಬರುವಂತಹದ್ದಕ್ಕೆ ಏನಂತಾರಪ್ಪ ಅಂತಂದ್ರೆ ಲಕ್ಷಣ ಅಂತ ಕರೀತಾರ ಅಂತ ಅನ್ನೋದನ್ನ ನಿಮಗೆ ಈ ಕ್ಲಿಯರ್ ಮಾಡ್ಲಾಯ್ತು. ಲಕ್ಷಣಕ್ಕೆ ವ್ಯಾಕರಣದಲ್ಲಿ ಹೆಂಗ್ ಹೇಳ್ಬೇಕು ಅಂದ್ರೆ ಒಂದು ನಿರ್ದೇಶನವು ಒಂದು ವಸ್ತುವಿನ ಸಮಗ್ರವಾದ ದರ್ಶನವನ್ನು ಮಾಡುತ್ತಿದ್ದರೆ ಅದಕ್ಕೆ ಲಕ್ಷಣ ಅನ್ನಬೇಕು. ಏನ್ ಅನ್ಬೇಕಪ್ಪ ಅದಕ್ಕೆ ಹೆಂಗ್ ಹೇಳ್ಬೇಕಾದ್ರೆ ಒಂದು ನಿರ್ದೇಶನವು ಒಂದು ವಸ್ತುವಿನ ಸಮಗ್ರ ದರ್ಶನ ಮಾಡುತ್ತಿದ್ದರೆ ಅದಕ್ಕೆ ಲಕ್ಷಣ ಅನ್ಬೇಕು. ಹೌದಿಲ್ಲ ಮತ್ತೆ ಅನ್ಬೇಕಿಲ್ಲ ಅದಕ್ಕೆ. ಈಗ ಮೂರ್ತಿಯನ್ನು ಮುಂದಿಟ್ಟುಕೊಳ್ರಿ ಅಂದ್ರೆ ಒಂದು ನಿರ್ದೇಶನವು ನೀ ಹೇಳುವಂತ ಮಾತು ಆ ಸಮಗ್ರ ಮೂರ್ತಿಯ ದರ್ಶನವನ್ನು ನನಗೆ ಮಾಡಿಕೊಡ್ಬೇಕಿಲ್ಲ ಅದೀಗ. ಹೌದಪ್ಪ. ಇದಕ್ಕೆ ಏನಂತ ಅನ್ಬೇಕು, ಇದಕ್ಕೆ ಲಕ್ಷಣ ಅಂತ ಕರಿಬೇಕು. ಹೌದಾ? ಈ ಲಕ್ಷಣವು ಎಷ್ಟು ಪ್ರಕಾರವಾಗಿದೆ? ಎರಡನೇ ಪ್ರಶ್ನೆ ಈ ಲಕ್ಷಣ ಎಷ್ಟು ಪ್ರಕಾರವಾಗಿದೆ ಅಂತ ನೋಡಿ. ಈಗೆಲ್ಲ ನೋಡಿ ನನಗೆ ಎಷ್ಟು ಸಮಸ್ಯೆ ಅಂದ್ರೆ ನೀವೆಲ್ಲ ಚಂದ್ರೋದಯದಲ್ಲಿ ಮತ್ತು ವಿಚಾರ ಸಾಗರಕ್ಕೆ ಬಂದಿರಂತಿರಲ್ಲ, ಮತ್ತೆ ಏನ್ ಹೇಳ್ಬೇಕು ನಾನೀಗ? 3 ಪ್ರಕಾರ ಇದಾವೆ. ನಾನೀಗ ಹೊಳ್ಳೆ ಎಲ್ಲ ಹೇಳ್ಬೇಕು ನೋಡಿ ನಾನು ನಿಮಗೆ. ಈಗ ಸುಮ್ಮನೆ ಸ್ವಲ್ಪ ಹೇಳ್ತೇನೆ, ಉಳಿದದ್ದೆಲ್ಲ ನೀವು ಸಾಗರದಲ್ಲಿ ಬೆಳಗಿನ ಪಾಠಕ್ಕಿದ್ದಾಗ ನಿಮ್ ಗುರುಗಳನ್ನ ಕೇಳ್ರಿ, ಇದನ್ನ ಹೇಳ್ಯಾರ ಇದನ್ನ ಹೇಳ್ರಿ ಅಂತ ಹೇಳ್ರಿ ಅವ್ರಿಗೆ. ಆಯ್ತು. ಇಲ್ಲಾಂದ್ರೆ ನನಗೆ ಎರಡೂನು ಹೇಳ್ಬೇಕಾಗತ್. ಮತ್ತೆ ಈಗ ನಾನು ದನು ಹಾಕಿಲ್ಲ ನನಗೆ. ಹೌದೌದು. ಹಾ, ಈಗ ನೋಡು ಸೂಕ್ಷ್ಮವಾಗಿ ಎಷ್ಟು ಬೇಕೋ ಅಷ್ಟೇ ಹೇಳ್ಬಿಡ್ತೇನೆ. ಲಕ್ಷಣ ಅಂದ್ರೆ ಗೊತ್ತಾತ ಈ ನಿಮಗ? ಈ ಲಕ್ಷಣವು ಎಷ್ಟು ಪ್ರಕಾರವಾಗಿದೆ ಅಂತಂದ್ರೆ ಒಂದು ಸ್ವರೂಪ ಲಕ್ಷಣ. ಏನಂತಾರೆ ಇದಕ್ಕೆ? ಸ್ವರೂಪ ಲಕ್ಷಣ. ಸ್ವರೂಪ ಲಕ್ಷಣ ಅಂದ್ರೆ ಏನು ಅಂದ್ರೆ ಲಕ್ಷಣವು ಲಕ್ಷ್ಯ ವಸ್ತುವಿನಲ್ಲಿ ಸಂಪೂರ್ಣವಾಗಿದ್ದು ಅಲಕ್ಷ್ಯಗಳನ್ನು ಬೇರ್ಪಡಿಸಿ ತೋರಿಸ್ತಿದ್ದರೆ ಅದಕ್ಕೆ ಸ್ವರೂಪ ಲಕ್ಷಣ ಅನ್ನಬೇಕು. ನೋಡ್ರಿ ಇವೆಲ್ಲ ನೋಡಿ ಕಂಟು ಮಾಡ್ಲಿಲ್ಲ ಅಂದ್ರೆ ಇವೆಲ್ಲ ಹೆಂಗ್ ಬರ್ತಾವ ನೋಡ್ರಿ. ನಿಮ್ಗೆ ಹೆಂಗ್ ಬರ್ಕೊಂತಿರೋ, ಹೆಂಗ್ ಕಂಟು ಮಾಡ್ತಿರೋ ಪಟೇಲ್ ಸಾಹೇಬ್ರೆ ನೋಡ್ಕೋರಿ ಇವನ್ನ. ಏನ್ ಹೇಳಕತ್ತೀನಿ ಅಂದ್ರೆ ಓನ್ರಿ ಬುದ್ಧಿ ಕಂಟು ಮಾಡ್ಕೊಳ್ರಿ. ಉದಾಹರಣೆ ಪ್ರಕೃಷ್ಟವಾನ್ ಸೂರ್ಯ. ಉದಾಹರಣೆ ಏನಪ್ಪಾ ಅಂತಂದ್ರೆ ಈಗ ಆಕಾಶದಲ್ಲಿ ಸೂರ್ಯ ಅದಂದ್ರಪ್ಪ. ಆ ಸೂರ್ಯನಿಗೆ ಒಂದು ಅರ್ಧ ಬೆಳಕ ಒಂದು ಅರ್ಧ ಇಲ್ಲ ಐತೆನ? ಇಲ್ಲಪ್ಪ. ಇಲ್ಲ ಐತೆ ಎಲ್ಲಾರು ಒಂದ್ ಕಡೆ ಒಂದ್ 4ನೇ ಕಪ್ ಅದು ಐತೆನ? ಇಲ್ಲಪ್ಪ. ಅಂದ್ರೆ ಸೂರ್ಯ ಪ್ರಕೃಷ್ಟವಾನ್ ಅಂತಂದ್ರೆ ಆ ಸೂರ್ಯನ ಮೈ ತುಂಬ ಏನೈತಿ, ಬರೀ ಬೆಳಕೆ ಐತದು. ಹೌದಪ್ಪ. ಬೆಳಕೆ ಇದ್ದಾಗ ಸೂರ್ಯನಲ್ಲದ ಅನ್ಯ ವಸ್ತುಗಳು ಸೂರ್ಯ ಅಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ನಿಮಗೆ ಈಗ? ಏನ ಅದು ಒಂದು ಸೂರ್ಯ ಇದು ಒಂದು ಸೂರ್ಯ ಅಂತ ಮತ್ತೆ ಎದಕ್ಕಾರ ಅಂತೀರೇನ? ಇಲ್ಲಪ್ಪ. ಹಾಗೆ ಸ್ವರೂಪ ಲಕ್ಷಣ ಅಂತಂದ್ರೆ ಏನು ಅಂದ್ರೆ ಒಂದು ಲಕ್ಷಣವು ವಸ್ತುವಿನ ಸಮಗ್ರವಾಗಿ ಇದ್ದು ಅಲಕ್ಷಾದಿಗಳನ್ನು ಅದನ್ನ ಬಿಟ್ಟು ಬೇರೆ ಅಲಕ್ಷಾದಿಗಳನ್ನ ಬೇರ್ಪಡಿಸಿ ತೋರಿಸ್ತಿತ್ತಂದ್ರ ಅದಕ್ಕೆ ಸ್ವರೂಪ ಲಕ್ಷಣ ಅಂತ ಕರಿಬೇಕು. ಉದಾಹರಣೆ ಪ್ರಕೃಷ್ಟವಾನ್ ಸೂರ್ಯ. ಅದಕ್ಕೆ ಉದಾಹರಣೆ ಏನಪ್ಪಾ? ಸೂರ್ಯನ ಉದಾಹರಣೆಯನ್ನು ಕೊಟ್ಟಿವೆ ಅದಕ್ಕೆ. ಹೌದಾ? ಎರಡನೇದ್ದು ಅತದ್ವ್ಯಾವೃತ್ತಿ ಲಕ್ಷಣ. ಏನಂತಾರೆ ಇದಕ್ಕೆ? ಅತದ್ವ್ಯಾವೃತ್ತಿ ಲಕ್ಷಣ. ಅತದ್ವ್ಯಾವೃತ್ತಿ ಲಕ್ಷಣ ಅಂದ್ರೆ ಏನು ಅನ್ನೋದನ್ನ ನಿಮ್ಗೆ ಸುಮ್ಮನೆ ಸಣ್ಣಂಗೆ ಭಾಳ ಹೇಳುವುದಿಲ್ಲ. ಅದನ್ನ ಒಂದೊಂದು ಲೈನ್ ಹೇಳ್ತೇನೆ, ಉಳಿದ್ ನೀವೆಲ್ಲ ವಿಚಾರ ಹೇಳಿ ಸುಮ್ಮನೆ ಹೇಳಿಸ್ಕೋರಿ ಅವನ್ನ. ಅತದ್ವ್ಯಾವೃತ್ತಿ ಲಕ್ಷಣ ಹೆಂಗಿರ್ತತಪ್ಪ ಅಂದ್ರೆ ಒಂದು ಉದಾಹರಣೆಗೆ ಒಂದು ಮನ್ಯಾಗ ಒಂದು ಮಗು ಅಳಾಕತ್ತಿರ್ತಪ್ಪ. ಆ ಮಗು ಅಳಾಕತ್ತಿತ್ತು. ಆ ಮಗುವಿನ ಅವ್ರ ಅಜ್ಜ ಕರ್ಕೊಂಡ ಸ್ವಲ್ಪ ಹುಡುಗ ಕೂಸು ಅಳಾಕತ್ತಿದ್ ಹೊರಗಾರ ಒಯ್ಯಿರಿ ಅಂತ ಕರ್ಕೊಂಡು ಬಂದ. ಕರ್ಕೊಂಡು ಬಂದ ಏನಾಯ್ತು ಅಂದ್ರೆ ಮಣಿ ಮುಂದೊಂದು ದೊಡ್ಡದೊಂದು ಬೇವಿನ ಗಿಡ ಇತ್ತು. ಬೇವಿನ ಗಿಡದ ಬುಡಕ್ಕೆ ನಿಂತ ಅವ್ರ ಅಜ್ಜನ ವಿಚಾರ ಏನ್ ಬಂತು ಅಂದ್ರೆ ಚಂದ್ರನ್ ತೋರಿಸಿದ್ರ ಈ ಕೂಸು ಅಳುದು ಬಿಡ್ತತಿ ಅಂತ ಹೇಳಿ ಆ ಕೂಸಿನ ಆಕಾಶ ಕಡೆ ಮಾರಿ ಮಾಡಿಸಿ ನೋಡಲ್ ಚಂದಪ್ಪ ನೋಡಲ್ ಚಂದಪ್ಪ ಅಂತ ಅಂದ. ಎಲ್ಲಿಂತಾನ? ಗಿಡದ ಬುಡಕ್. ಎಲ್ಲಿಂತಾನವ? ಗಿಡದ ಕೆಳಗಡೆ. ಈಗ ಮಗುವಿಗೆ ಆ ಗಿಡ ಮೊದಲು ಕಾಣ್ತದೋ ಚಂದ್ರ ಮೊದಲು ಕಾಣ್ತಾನೋ? ಗಿಡ ಮೊದಲು ಕಾಣುತ್ತ. ಸರಿ, ಈ ಗಿಡದ ಆಚೆ ಇರುವ ಚಂದ್ರನನ್ನು ತೋರಿಸ್ಬೇಕಲ್ಲ? ಹೌದಪ್ಪ. ಹೌದು. ಮತ್ತೆ ಗಿಡದ ಪಂಬೆಗಳು ಮರಿ ಆಗ್ಯಾವ ಚಂದ್ರಗೆ. ಹೌದಪ್ಪ. ಅವಾಗ ಮಗು ಏನ್ ಕೇಳ್ತತಿ ಅಂದ್ರೆ ಹಿಂಗ್ ಬಳ್ಳ ಮಾಡ್ಕೊಂಡ ಅಜ್ಜ ಚಂದ ತೆಲ್ಲದಾನ ಅಂತ ಹಿಂಗ್ ನೋಡೋ ಹೊತ್ನ್ಯಾಗ ಮೊದಲು ಒಂದ್ ದೊಡ್ಡ ಬಡ್ಡಿ ಕೈ ಮಾಡಿದ. ಅದು ಚಂದ್ರ ಏನು ಅಂತೇಳಿ ಅವಾಗ ಅಜ್ಜ ಏನಂತಾನ ಅದಕ್ಕೆ? ಹೌದಂತಾನ? ಅದಲ್ಲ. ಅಲ್ಲ. ಹಾಗಾದ್ರೆ ಈಚೆಗಡೆ ರೆಡ್ಡಿ ಕೈ ಮಾಡಿತ್ತು. ಅವಾಗ ಏನಂತ ಮತ್ತದಕ್ಕೆ ಏನಂದ? ಅಲ್ಲ.
ಹಂಗೆ ಅಲ್ಲ 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 ಅನ್ಕೋತ ಆ ಮಗು ಏನ್ ಮಾಡ್ತು ಅಂದ್ರೆ ವಾಲಿಯ ಮಧ್ಯದೊಳಗಿದ್ದಂತ ಚಂದ್ರನನ್ನೇ ತೋರಿಸ್ತಿ ಈಗ. ಅವಾಗ ಅದೇನಂತಾನ ಆಗದಕ್ಕ ಇದೇ ಚಂದ್ರ ಅಂತ. ಹೌದು, ಹೌದಿಲ್ಲ? ಅಂದ್ರೆ ಚಂದ್ರನಲ್ಲದ ವಸ್ತುಗಳನ್ನು ಅಲ್ಲ 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 ಅಂತ ಹೇಳಿ ಚಂದ್ರನನ್ನು ಹೆಂಗ ತೋರಿಸಿದೋ ಆ ತೋರಿಸೋ ಪದ್ಧತಿ ಏನನ್ಬೇಕು ಅದಕ್ಕ? ಆತತ್ ವ್ಯಾವೃತ್ತಂ ಅತದ್ವ್ಯಾವೃತ್ತ ಲಕ್ಷಣಂ. ಅರ್ಥ ಆಯ್ತು? ಇದಕ್ಕೆ ಅರ್ಥ ಆಗೈತಿ ಇಲ್ಲ? ಪಕ್ಕ ಹೇಳ್ರಿ. ಅಂದ್ರೆ ಚಂದ್ರನೆಲ್ಲ ವಸ್ತುಗಳನ್ನು ವ್ಯಾವೃತ್ತ ಹೊರಗೆ ಹಾಕ್ಬಿಡ್ತದು. ಆಟ ಇದೆ. ಮೂರನೇದು ಯಾವ್ದಪ್ಪ ಅಂದ್ರೆ ತಟಸ್ಥ ಲಕ್ಷಣ. ಮೂರನೇದಕ್ಕೆ ಏನಂತಾರ ಅದಕ್ಕೆ? ತಟಸ್ಥ ಲಕ್ಷಣ. ತಟಸ್ಥ ಲಕ್ಷಣ ಅಂತಂದ್ರೆ ಲಕ್ಷಣವು ಲಕ್ಷ್ಯ ವಸ್ತುವಿನ ಏಕದೇಶದಲ್ಲಿದ್ದು ಅಲಕ್ಷ್ಯಾದಿಗಳನ್ನು ಬೇರ್ಪಡಿಸಿ ತೋರಿಸ್ತಿದ್ದರೆ ಅದಕ್ಕೆ ತಟಸ್ಥ ಲಕ್ಷಣವೆಂದು ಕರೆಯಬೇಕು. ಇದಕ್ಕೆ ವ್ಯಾಖ್ಯಾನ ಹೆಂಗ್ ಬರ್ತೇನೆ ನೋಡು. ಸ್ವರೂಪ ಲಕ್ಷಣದಾಗ ಏನಿತ್ತು? ಲಕ್ಷಣವು ಆ ವಸ್ತುವಿನ ಸಮಗ್ರ ಮೈತುಂಬ ಇತ್ತು ಅಲ್ಲಿ. ಹೌದಪ್ಪ. ಅತದ್ವೃತ್ತಿಯಲ್ಲಿ ಏನಾಯ್ತು? ಆ ಲಕ್ಷ್ಯ ವಸ್ತುವಿನನ್ನು ಬಿಟ್ಟು ಅನ್ನದ್ದನ್ನು ಹೊರಗೆ ಹಾಕಿ ಬಿಡ್ತಿ. ಹೌದಪ್ಪ. ಆದ್ರೆ ತಟಸ್ಥ ಲಕ್ಷಣದಾಗ ಹೆಂಗೈತ್ ನೋಡಿ, ಮಜಾ ಐತ್ ನೋಡಿ ಬೆರಿಕೆದ. ಲಕ್ಷಣವು ಲಕ್ಷ್ಯ ವಸ್ತುವಿನ ಏಕದೇಶದಲ್ಲೇ ಐತಿ, ಪೂರ್ಣ ಇಲ್ಲದು ಏಕದೇಶದಲ್ಲಿ ಮಾತ್ರ ಐತಿ. ಏಕದೇಶದಲ್ಲಿ ಐತಿ ಇದ್ರೂ ಕೂಡ ಆ ಕ್ಷಣಕ್ಕಣ ಬೇರೆ ಅಲಕ್ಷ್ಯ ವಸ್ತುಗಳನ್ನ ಅದು ಬೇರ್ಪಡಿಸಿ ತೋರಿಸ್ಬಿಡ್ತದ. ಅದು ಹೆಂಗ ಅಂತಂದ್ರ ಉದಾಹರಣೆ ಕಾಕಂ ದೇವದತ್ತ ಗ್ರಹಂ. ಏನಪ್ಪ ದೃಷ್ಟಾಂತ ಇದಕ್ಕೆ? ಕಾಕಂ ದೇವದತ್ತ ಗ್ರಹಂ ಗೃಹಂ. ಉದಾಹರಣೆ ನಾನು ಇದಕ್ ಬಂದಿದ್ದೆಪ್ಪ, ಕುರ್ತನಿಗೆ ಬಂದಿದ್ದೆ. ನನಗೆ ಸತ್ಸಂಗ ಆಶ್ರಮ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ. ನಾ ರೋಡ್ನಾಗ ಕೂತ್ಕೊಂಡು ಒಬ್ಬರನ್ನ ಏನ್ ಕೇಳಿದೆ ಅಂದ್ರೆ ಸತ್ಸಂಗ ಆಶ್ರಮ ಎಲ್ಲೈತ್ರಿ ಅನ್ನಾರ ಅಂತ ಕೇಳಿದೆ. ಅಷ್ಟೊತ್ತಿಗೆ ಏನಾಗಿತ್ತು ಅಂತಂದ್ರೆ ನಿಮ್ಮ ಗುಡಿಸಲದ ಮೇಲೆ ಒಂದು ಕಾಗಿ ಕೂತಿತ್ತು. ಅವ ಏನ್ ತೋರಿಸಿದ ಅಂದ್ರೆ ನೋಡ್ರಿ ಅನ್ನಾರ ಅಲ್ಲಿ ಅಲ್ಲಿ ಕಾಗಿ ಐತ್ ನೋಡ, ಕಾಗಿ ಕೂತದ್ದೇ ಸತ್ಸಂಗಾಶ್ರಮ. ಈಗ ಕಾಗಿ ಕೂತದ್ ಸತ್ಸಂಗಾಶ್ರಮ ಹೌದಲ್ಲೋ ಅದು? ಹೌದಪ್ಪ. ಅಂದ್ರೆ ನಾ ಬಸ್ ಸ್ಟ್ಯಾಂಡ್ನಾಗಿದ್ದಾಗ ಗೌರ್ಮೆಂಟ್ ಕಾಗಿ ಅಲ್ಲೇ ಇರ್ತದನ ಅದು. ಅವ್ರು ಹೋಗಿ ಇನ್ನೊಬ್ರು ಮನೆ ಮೇಲೆ ಕೂತಾರ ಕಪಾಳಿ ಬಡಿಸಿ ಹೋಗ್ಬೇಕು ಅಷ್ಟೇ. ಈಗ ನಾನು ಆದ್ರೆ ಈ ಕ್ಷಣಕ್ಕೆ ಮಾತ್ರ ಹೌದಲ್ಲ ಅದು? ಹೌದು. ಈ ಕ್ಷಣಕ್ಕೆ ಮಾತ್ರ ಕಾಯಿ ಕೂತದ್ದು ನಿಮ್ಮ ಆಶ್ರಮವೇ ಅದು. ಹೌದಪ್ಪ. ಆ ಒಂದು ಕಾಯಿ ಏನ್ ಮಾಡ್ತು ಅಂದ್ರೆ ನಿಮ್ ಗುಡಿಸಲು ಸುತ್ತಲೂ 10-20 ಗುಡಿಸಲು ಇದ್ದು ಆ ಎಲ್ಲಾ ಗುಡಿಸಲುಗಳನ್ನ ಭಿನ್ನ ಮಾಡಿ ನಿಮ್ಮದು ಒಂದೇ ಒಂದು ಗುಡಿಸಲನ್ನು ನನಗೆ ಹೆಂಗ್ ಪರಿಚಯ ಮಾಡಿತಲ್ಲ, ಇದಕ್ಕೆ ಏನಂತ ಕರ್ತಾರಪ್ಪ ಅಂದ್ರೆ ತಟಸ್ಥ ಲಕ್ಷಣ. ಅಂದ್ರೆ ಲಕ್ಷಣವು ಅಂದ್ರೆ ಆ ಕಾಗೆಯು ಲಕ್ಷ್ಯ ವಸ್ತುವಿನ ಅಂದ್ರೆ ಆ ಗುಡಿಸಲಿನ ಏಕದೇಶದಲ್ಲಿದ್ದು ಒಂದು ಸ್ವಲ್ಪ ಕುಂಬಿ ಮೇಲೆ ಕೂತು ಅಲಕ್ಷಾದಿಗಳನ್ನು ಅಂದ್ರೆ ಬೇರೆ ಗುಡಿಸಲುಗಳನ್ನು ಅನ್ಯ ಮಾಡಿ ತೋರಿಸುವುದಕ್ಕೆ ತಟಸ್ಥ ಲಕ್ಷಣವೆನ್ನುವರು. ಅರ್ಥ ಆಗ್ತದೆ ಈಗ? ಉದಾಹರಣೆ ಏನಪ್ಪಾ? ಕಾಕಂ ದೇವದತ್ತ ಗ್ರಹಂ ಅಂದ್ರೆ ಕಾಕಂ ಅಂದ್ರೆ ಕಾಗೆಯು ದೇವದತ್ತನ ಗ್ರಹವನ್ನು ಭಿನ್ನ ಮಾಡಿ ತೋರಿಸಿತು ಅಂತ ಹೇಳಿ ಇದು ಲಕ್ಷಣ ಶಾಸ್ತ್ರದಲ್ಲಿ ನಿಮ್ಮ ಚಂದ್ರೋದಯದ 2ನೇ ಅಧ್ಯಾಯದ ದಂಡಿಯೊಳಗೆ ಬರೋದನ್ನ ಮತ್ತೊಂದ್ಸಲ ಹೇಳಿದೆ ನಾ. ಇದಕ್ಕಿಂತಲೂ ವಿಶೇಷ ವಿಚಾರವನ್ನು ನೀವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಿಮ್ ಬೆಳಗಿನ ಪಾಠದಾಗ ತಗೋಬೇಕು. ಯಾಕಂದ್ರೆ ಎರಡೂನು ಕೂಡ ನನಗೆ ಹೇಳೋದು ಕಷ್ಟ ಆಗ್ತದ ನನಗ. ಆಯ್ತಪ್ಪ. ಇದನ್ನ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ ಮುಂದಿನ ಪದ ಇದು ತಿಳಿಲಿಲ್ಲ ಅಂದ್ರೆ ನಿಮಗೆ ಬರುದಿಲ್ಲ. ಹೌದು. ಅದ್ರ ಸಲುವಾಗಿ ಇದನ್ನ ನೀವು ತಿಳ್ಕೊಂಡು ಮುಂದಿನ ಪದ್ಯದಲ್ಲಿ ಹೋಗ್ಬೇಕೀಗ. ಈ 3 ಲಕ್ಷಣಗಳನ್ನ ತಿಳಿಸಿ ಮುಂದೆ ಏನ್ ತಿಳ್ಸಕ್ ಮಾಡ್ತಾರಪ್ಪ ಅಂತಂದ್ರೆ ಈಗ ಅವರು ಈ 9ನೇ ಪದ್ಯದಿಂದ ಹೌದಿಲ್ಲ ಬ್ರಹ್ಮ ಏನ್ ಮಾಡ್ಬೇಕೀಗ? ಲಕ್ಷಣದನ್ನ ತಿಳಿಸ್ಬೇಕಾಗೈತೆ ನಿಮಗ. ಆ ಲಕ್ಷಣಗಳ ಭಾಗಗಳನ್ನ ನಾ ಹೇಳ್ಕೊಟ್ನಿ ಈಗ. ಬ್ರಹ್ಮಕ್ಕೆ ಎಷ್ಟು ಲಕ್ಷಣಗಳಪ್ಪ ಅಂತಂದ್ರೆ ಸತ್ತು, ಚಿತ್ತು, ಆನಂದ, ನಿತ್ಯ, ಪೂರ್ಣ ಅನ್ನುವಂತ 5 ಲಕ್ಷಣಗಳು ಬ್ರಹ್ಮನನ್ನ ಹೇಳುವ ಸಲುವಾಗಿ ಶ್ರುತಿಗಳು ಹೇಳ್ಕೊಂಡು ಬಂದಿದಾವ. ಆ 5 ಲಕ್ಷಣಗಳಲ್ಲಿ ಈ ಪದ್ಯ ಏನ್ ಹೇಳಕ್ ಹೊಂಟತ್ತಪ್ಪ ಅಂತಂದ್ರೆ ಸದ್ರೂಪವನ್ನು ತಿಳಿಸಲು ಹೊರಟಿದೆ. ಏನ್ ತಿಳಿಸಕ್ ಹೊಂಟತ್ತಪ್ಪ ಈಗಿದು? ಸದ್ರೂಪವನ್ನು ತಿಳಿಸಲು ಹೊರಟಿದೆ. ಒಟ್ಟು ಎಷ್ಟು ಲಕ್ಷಣಗಳಪ್ಪ? 5. ಯಾವ್ಯಾವಪ್ಪ? ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ. ವೆರಿ ಗುಡ್, ವೆರಿ ಗುಡ್.
ಅಂದ್ರೆ ಇದಿಷ್ಟ ಫಿಕ್ಸ್ ಆಗಿರಲ್ಲ ನಿಮಗೆ. ಹ್ಞೂ ಅಪ್ಪಾಜಿ. ಇಷ್ಟು ಫಿಕ್ಸ್ ಆದಾಗ ಇವತ್ತಿನ ಪದ್ಯ ಏನ್ ತಿಳ್ಸಕ್ ಹೊಂಟೈತಿಪ್ಪ ಇಂದ? ಸದ್ರೂಪವನ್ನು ತಿಳಿಸಿಕೊಂಡಿದೆ. ಸದ್ರೂಪವನ್ನು ತಿಳಿಸಾಗ. ಸದ್ರೂಪ ಅಂದ್ರೆ ಏನು ಅಂತ ಕೇಳಿದ್ರೆ ಬಹುತೇಕ ನೀವು ಹೇಳ್ತೀರಿ. ಸತ್ ಅಂದ್ರೆ ಏನಪ್ಪಾ? ತ್ರಿಕಾಲಾಭಾದಿತ್ವಂ ಇತಿ ಸದ್ರೂಪತ್ವಂ. ತ್ರಿಕಾಲಾಭಾದಿತತ್ವಂ ಸದ್ರೂಪ ಲಕ್ಷಣಂ ಅಂತ ನಿಮ್ಗೆ ಕಾಣ್ತದ. ಅಲ್ಲಿ ಕೂಡ ನೋಡಿ ಲಕ್ಷಣ ಅನ್ನೋ ಶಬ್ದ ಹೊರಗೆ ಬತ್ ನೋಡಿ ಅಲ್ಲಿ. ಹೌದು ಬಂತಿಲ್ಲ ಹೌದಿಲ್ಲ? ನೋಡ್ಕೊಳ್ರಿ, ಬಾಳ ಚಂದ ತಿಳ್ಕೊಬೇಕು. ಇನ್ ಮೆಲ್ಲಕ ನಿಮ್ಮ ಬಾಳ ಲೋಡ್ ಮಾಡಿ ಕೊಡುದಿಲ್ಲ, ಆದ್ರೆ ಏನೂ ಮಾಡಕ್ ಬರುದಿಲ್ಲ. ಲೋಡ್ ಮಾಡ್ಲೇಬೇಕು ಈಗ ಅದನ್ನ. ನಿಮ್ಮ ಮ್ಯಾಗಿನ ಪ್ರೀತಿಯಿಂದನೂ ಕೂಡ ನಿಮ್ಮ ಈಗ ಹಾರ್ಟ್ ಆಪರೇಷನ್ ಮಾಡ್ತಿರ್ತೀವಪ್ಪ, ಪ್ರೀತಿಯಿಂದ ಎದಿ ಹೋಳ್ ಮಾಡಿದ್ರೆ ನಡೀತೈತನ? ಹಾರ್ಟ್ ಸರ್ಜರಿ ಅಂದ್ರೆ ನಿಮ್ ಮೇಲೆ ಪ್ರೀತಿ ತೋರಿಸಿದ್ರೆ ಆರಾಮಾಗಂಗಿಲ್ಲದು. ನಿಮ್ದು ಎದಿ ಸೀಳಲೇಬೇಕು, ಹಾರ್ಟಿಗೆ ಕೈ ಹಾಕಲೇಬೇಕು ಮತ್ತು ಹೊಲಿಗೆ ಹಾಕಲೇಬೇಕು ಅದನ್ನ. ಹೌದಿಲ್ಲ? ಅದಕ್ಕೆ ಅದರ ಸಲುವಾಗಿ ನೀವೆಲ್ಲ ಬಹಳ ಗಟ್ಟೆ ಒಂದೊಂದು ಸ್ಟೆಪ್ ನಿಮ್ಗೆ ಏನು ತೊಂದರೆ ಕೊಡುದಿಲ್ಲ. ಪ್ರಾರಂಭದಲ್ಲಿ ಪಲ್ವಿ ತಿಳಿಸೋ ಮಟ್ಟ ಮಾತ್ರ ಶಾಸ್ತ್ರ ಇರ್ತದ, ಕೆಳಗೆ ಹೊಟ್ಟಿನ ಕಡಿಮೆ ಆಕೈತದು. ನೀನ್ ಕಡಿಮೆ ಆಗ್ತಿಲ್ಲ, ಮಣ್ಣು ಭಾಳ ಟಫ್ ಇತ್ತು, ನಿನ್ ಕಡಿಮೆ ಆಗ್ತಿಲ್ಲ. ಹಂಗೆ ಇವತ್ತು ಟಫ್ ಇರ್ತತಿ, ನಾಳೆ ಕಡಿಮೆ ಆಕೈತಿ ಮತ್ತದು. ಈಗೇನಾತಪ್ಪ ಅಂತಂದ್ರೆ ಪಂಚಲಕ್ಷಣ ಪೂರ್ಣವಾದ ಪರಮಾತ್ಮನನ್ನು 5 ಲಕ್ಷಣಗಳಿಂದ ತಿಳಿಸ್ಲಿಕ್ಕೆ ಹೊಂಟದೆ ಇದು. ಇವತ್ತಾಯ್ತಂತ ಶಬ್ದ ಯಾವ್ದಪ್ಪ ಅಂತಂದ್ರೆ ಸದ್ರೂಪಾನುಸಂಧಾನ. ಏನ್ ಅನ್ಬೇಕು ಇದಕ್ಕೆ? ಸದ್ರೂಪಾನುಸಂಧಾನ. ಈಗ ಒಂದ್ ರೊಟ್ಟಿ ತಿನ್ಬೇಕಪ್ಪ ನೀ. ಈಗ ನೀವ್ ಒಂದ್ ರೊಟ್ಟಿ ತಿನ್ಬೇಕಾದ್ರೆ ಒಂದ್ ರೊಟ್ಟಿನ ಪೂರ ಮಡಿಸಿ ಬಾಯಿಗೆ ಹಾಕೊಂಡ್ಬಿಡ್ತೇನ? ಇಲ್ಲಪ್ಪ. ಹೆಂಗ್ ತಿಂತೀರಿ ಅದನ್ನ? ಸ್ವಲ್ಪ ಮುರ್ಕೊಂಡು ತಿಂತ. ಒಂದು ರೊಟ್ಟಿಯನ್ನ ಈಗ ನೀ ಏನ್ ತಿಳ್ಕೊಬೇಕಂದ್ರೆ, ಒಂದು ರೊಟ್ಟಿ ಅಂದ್ರವೇ ಬ್ರಹ್ಮ. ಈಗ ಏನ್ ತಿಳ್ಕೊಬೇಕು ದೃಷ್ಟಾಂತದೊಳಗ? ಬ್ರಹ್ಮವು ಒಂದು ರೊಟ್ಟಿ, ಹೌದಾ? ಅದನ್ನ ಏನ್ ಮಾಡ್ಬೇಕು? 5 ತುಕಡಿ ಮಾಡಿ ಅದನ್ನು. 5 ತುಕಡಿ ಮಾಡಿ ಇವತ್ತೇನು ಒಂದು ತಗೊಂಡಿಯಲ್ಲ, ಈ ತುಕಡಿಯ ಹೆಸರು ಏನಂದ್ರೆ ಸತ್ತು. ಇದಕ್ಕೆ ಯಾವ ತುಕಡಿ ಪೈದ್ರ ಹೆಸರು ಏನಪ್ಪ ಇದ್ರದ್ದು? ಸತ್ತು ರೂಪವಾದ ತುಕಡಿ. ಇದನ್ನ ಮೊದಲು ತಿಂದು 2ನೇ ತುಕಡಿ ತಿನ್ನಾಕತ್ತೆ, ಒಮ್ಮೆ ಹಾಕೊಳಕ್ ಬರುದಿಲ್ಲ ಅದನ್ನ. ಇವತ್ತೇನ್ ಚಿಂತನೆ ಮಾಡ್ತೀವಪ್ಪ ಅಂದ್ರೆ ಸದ್ರೂಪಿನ ಚಿಂತನೆಯನ್ನು ಮಾಡ್ತೇವೆ, ಹೌದಾ? ಈ ಸದ್ರೂಪಿನ ಚಿಂತನೆಯನ್ನು ಮಾಡುವಾಗ ಮತ್ತೊಂದ್ಸಲ ನೆನಪಿಸ್ತೇನೆ, ಈ ಸದ್ರೂಪವು ಹೇಗದ ಅಂತಂದ್ರೆ ಎಲ್ಲ ತೋರಿಕೆಯ ವಸ್ತುಗಳಿಗೆ ಆಧಾರಭೂತವಾಗಿ ತಾನು ತೋರದೆ ಐತಿಲ್ಲ, ಹೌದಿಲ್ಲ? ಐತಿಲ್ಲ? ತಾನು ತೋರಿಲ್ಲ, ತೋರಿಕೆಗೆ ಏನಾಗಿದೆ? ಆಧಾರ. ಹೌದಿಲ್ಲ? ಆ ತೋರಿಕೆಗೆ ಆಧಾರವಾದಂತ ಆ ಸದ್ರೂಪಿಗೆ ಈ ಪದದಲ್ಲಿ ಏನಂತ ಹೆಸರು ಕೊಟ್ಟಾರಪ್ಪ ಅಂದ್ರೆ ನಿಜ. ಏನಂತಾರೆ ಇದಕ್ಕೆ? ನಿಜ. ನಿಜ 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 ಹೇಳು ಅಂತಿರಲ್ಲ ನೀವು ಕನ್ನಡದಾಗ. ಅಂದ್ರೆ ಈ ಸತ್ತಿಗೆ ಇನ್ನೊಂದು ಹೆಸರು ಏನಪ್ಪಾ? ಇದು ನಿಜ. ನಿಜ, ಹೌದಿಲ್ಲ? ಆಗ ಏನಂತ ಹೇಳ್ತದ ನೋಡೋದು. ನಿಜ ಅನ್ನೋದ್ರೆ ಏನನ್ನೋದು ಗೊತ್ತಾತ ಇಲ್ಲ? ನಿನ್ನ ಅಂದ್ರೆ ನಿನ್ನ ಸ್ವರೂಪದ ನಿಜವು ಏನು ಎಂಬುವುದನ್ನು ತಿಳಿ. ಒಂದೇ ಪದ ಏನು ಹೇಳ್ತಮ್ಮ ಅದೀಗ? ಹೇಳು. ನಿನ್ನ ನಿಜವು ಇದನ್ನೇ ತಿಳಿ, ಬೇರೆನ್ನದಲ್ಲೇ ಮನುಷ್ಯ. ಅಂದ್ರೆ ನಿನಗೆ ಎದ್ರ ಪರಿಚಯ ಆಗೈತಂದ್ರೆ ಈ ಬೇರೆ ಬೇರೆಗಳ ಪರಿಚಯ ಆಗೈತೆ ನಿನಗೆ. ಹೌದಪ್ಪ. ನಿನಗೆ ಇಲ್ಲಿ ತನಕ ಎದ್ರ ಪರಿಚಯ ಆಗೈತೆ? ದೃಶ್ಯ ವಸ್ತುವಿನ ಪರಿಚಯ ಆಗೈತೆ ಬರೇ. ಹೌದು. ಈ ದೃಶ್ಯ ವಸ್ತುಗಳೇ ನಾನು ಅಥವಾ ಈ ದೃಶ್ಯ ವಸ್ತುಗಳು ನನ್ನವು? ಏನಂತ ಕರ್ಕೋತೀರಿ ನೀವು ಇದಕ್ಕೆ? ದೃಶ್ಯ ವಸ್ತುವೇ ನಾನು, ನನ್ನದು. ಇವು ನಾನು ನನ್ನವು. ಈಗ ನೋಡು, ನಿನಗೆ ಹಂಗ ಮ್ಯಾಲಕ್ಕೆ ನಿನಗೆ ತೋರಿಸ್ತೇನೆ ನಾನು ನಿನಗೆ. ಈಗ ನೀ ಒಬ್ರಪ್ಪ ಅಂತ ನೆನ್ ತಿಳ್ಕೋಣ. ಈಗ ಓರಿಯಪ್ಪ, ಹೌದಾ? ಓರಿಯಪ್ಪ ಅಂದೆ. ಓರಿಯಪ್ಪ ಎಲ್ಲದೀಪ ಅನ್ಕೊಳ್ಳ, ಇಲ್ಲೇ ಅದನ್ರಿ ಅಂತ ಹೇಳಿ ನೀ ಏನ್ ತೋರಿಸ್ತೀನ? ನಿನ್ನ ದೇಹವನ್ನು ತೋರಿಸ್ತಿ, ಹೌದಾ? ಈಗ ನಿನ್ನ ದೇಹವನ್ನು ತೋರಿಸ್ತೀಯಲ್ಲ, ಇಡೀ ಸಮಸ್ತ ಶಾಸ್ತ್ರ ಓದಿಯಲ್ಲ, ದೇಹ ನೀನೇನು? ಇಲ್ಲಪ್ಪ. ನಿನ್ನ ಹೆಸರು ರುದ್ರಪ್ಪ ಏನು? ಅಲ್ಲಪ್ಪ. ನೀನು ಗಂಡು ಹೆಣ್ಣು ಲಿಂಗ ಐತೆ ನಿನಗ? ಇಲ್ಲಪ್ಪ. ಏನೂ ಇಲ್ಲದೆ ಇದ್ರು ಕೂಡ ಆ ದೇಹದೊಂದಿಗೆನೆ ನನ್ನ ಕೂಡ ವ್ಯವಹರಿಸ್ತೀನಿ ನೀನು. ಹೌದಪ್ಪ.
ಆ ದೇಹದೊಂದಿಗೆ ನನ್ನ ಜೊತೆಗೆ ನೀವು ವ್ಯವಹರಿಸೋದ್ರಿಂದ ಈ ದೇಹ ಏನಾಗೈತಿ, ಒಮ್ಮೆ ನಾನು ಅಂತಿ, ಒಮ್ಮೆ ನನ್ನ ಅಂತಿ. ಏನಂತಿಪ್ಪ ಇದಕ್ಕೆ? ಒಮ್ಮೆ ನಾನು ಅಂತಿ, ಒಮ್ಮೆ ನನ್ನ ಅಂತ ಹೆಂಗ ಅನ್ನೋದು ನಿನಗೆ ತೋರಿಸ್ತಾನ. ಹಂಗ ಬಿಡುದಿಲ್ಲ ಅದನ್ನ ನಾನು. ನಾನು ಅಂತ ಯಾವಾಗಂತಿ ಅಂದ್ರೆ, ನೀನು ಹೊಗಳಿದ್ರೆ ಅಥವಾ ನಿನಗೆ ಸಿಟ್ಟು ಬಂದ್ರೆ ಏನಂತೀರಿ ಅಂತಂದ್ರೆ ನಾನು. ಅವಾಗ ಏನ್ ಬಂದ್ಬಿಡ್ತದ ನಿನಗಲ್ಲೇ? ನಾನು. ಹೌದಾ? ನಾನು ರುದ್ರಪ್ಪ, ನಾನೇ ಫಸ್ಟ್ ಬಂದೀನಿ, ನಾನೇ ಇದ್ರ ಮಾಲಕ. ಅವಾಗ ಏನು ಬಳಸ್ತೀಯಪ್ಪ ನೀನು? ನಾನು. ಹೌದಾ? ಒಂದ್ ವೇಳೆ ನಿನ್ನ ದೇಹಕ್ಕೆ ಆರಾಮ್ ತೆಪ್ತಪ್ಪ, ಅವಾಗ ಏನ್ ಬಳಸ್ತೀಯ ಅಂದ್ರೆ ನನ್ನ ದೇಹಕ್ಕೆ ಆರಾಮವಿಲ್ಲ. ಏನಂತಿತ್ತಮ್ಮ ನೀನು? ನನ್ನ ದೇಹಕ್ಕೆ ಆರಾಮಿಲ್ಲ ಅಂದ್ರೆ ಈಗ ಮೊದಲು ಏನಂತಿದ್ದಿ? ನಾನು ರುದ್ರಪ್ಪ. ನಾನು ರುದ್ರಪ್ಪ ಅಂದಾಗ ಈ ದೇಹವನ್ನು ಹೊಂದ್ಕೊಂಡು ಹೇಳಿದ್ದು ಇಲ್ಲ ನೀನು? ಹೌದಪ್ಪ. ಈಗ ಏನಂತಿತ್ತಮ್ಮ ನೀನು? ನನ್ನ ದೇಹಕ್ಕೆ ಆರಾಮಿಲ್ಲ, ನನ್ನ ದೇಹವನ್ನ ಹೊರಗಿಟ್ಟು ಮಾತಾಡ್ತೀನಿ. ಮತ್ತು ಒಂದೇ ದೇಹಕ್ಕೆ ಒಮ್ಮೆ ನಾನು ಒಮ್ಮೆ ನನ್ನ ಅಂತಿ ಅಂದಿಂದ ನಿನಗೆ ಈ ದೇಹದ ಪರಿಚಯ ಇಲ್ಲ ನಂಗಾತ. ನೋಡು, ಇಲ್ಲ ನಾನು ಅಣಬೇಕು ನೀನು, ಇಲ್ಲ ನನ್ನ ಅಣಬೇಕು. ಮತ್ತು ಒಂದೇ ದೇಹಕ್ಕೆ ನಾನು ಎರಡು ಶಬ್ದ ಪ್ರಯೋಗ ಮಾಡ್ತೀಯ ಅಂದ್ರ ಏನ್ ಹುಡುಗೇಚೋ ಹುಡುಗಚ್ಚೋ ಅಂದ್ರೆ ಏನ್ ಹೇಳ್ಬೇಕು ನಿನಗ? ಅಂದ್ರೆ ಇಲ್ಲಿ ನಾನು ಅನ್ನೋದು ಚೈತನ್ಯ, ಹುಡುಗಿ ಅಣಬೇಕು ಇಲ್ಲ ಹುಡುಗ ಅಣಬೇಕು. ಒಮ್ಮೆ ನಾನು ಮತ್ತು ಒಮ್ಮೆ ನನ್ನ. ಇದನ್ನ ನಾ ಹೇಳಿದ್ದನ್ನು ಬರೇ ಇದನ್ನ ಮಾಡ್ಕೋಬೇಡ್ರಿ. ಜನರು ಮಾತಾಡ್ತಾರ ನೋಡ್ರಿ, ಜನ ಮಾತಾಡ್ತಿರ್ತಾರ. ನನ್ನ ಪ್ರಕೃತಿಯಲ್ಲಿ ಆರಾಮವಿಲ್ಲ. ಹೌದು, ನೋಡಿ ಚಂದ ಬಳಸ್ತೀನಿ ನೋಡನ್ನ. ನನ್ನ ಪ್ರಕೃತಿಯಲ್ಲಿ ಆರಾಮವಿಲ್ಲ. ಮುಂದೆ ಪ್ರಕೃತಿಯು ಬಹಳ ಸುಂದರವಾಗಿದೆ. ಎರಡನೇ ಶಬ್ದ ಏನದು? ಪ್ರಕೃತಿ ಬಹಳ ಸುಂದರವಾಗಿದೆ. ಎಲ್ಲ ಚೆನ್ನಾಗಿ ಜೂನ್ ಜುಲೈದ ಫುಲ್ ಮಳೆ ಆಗಿತ್ತು. ಸೊಂಡೂರ್ ಗುಡ್ಡ ನೋಡಕ್ ಬಾದ್ರಿಪ್ಪ. ಮಸ್ತ್ ಗುಡ್ಡ ಚಿಗತ್ ಬಿಟ್ಟತಿ, ಮಸ್ತ್ ಹೂ ಬಿಟ್ಟು ಬಿಟ್ಟತಿ. ಅವಾಗ ಏನಂತೀರಿ? ಆಹಾ, ಏನ್ ಪ್ರಕೃತಿಯಪ್ಪ. ನೋಡ್ರಿ, ಗುಡ್ಡಕ್ಕೂ ಪ್ರಕೃತಿ ಅಂತೀರಿ, ನಿಮ್ಮ ಶರೀರಕ್ಕೂ ಪ್ರಕೃತಿ ಅಂತೀರಿ. ಅಂದ್ರೆ ನಿಮಗೆ ನಿಜವಾಗಿ ನಾವು ಗುಡ್ಡ ಅಂದ್ರೆ ಏನು, ಶರೀರ ಅಂದ್ರೆ ಏನು ಜ್ಞಾನ ಐತಿಲ್ಲ ಅಂತ. ಅಲ್ರಿ, ಒಂದೇ ಪದ ಒಂದನ್ನ ಬಳಸ್ಬೇಕು ನೀವು. ಒಮ್ಮೆ ನಾನು ಮತ್ತು ನನ್ನ ಅಂತೀರಿ, ಒಮ್ಮೆ ಪ್ರಕೃತಿ ಅಂತ ದೇಹಕ್ಕೂ ಅಂತೀರಿ, ಪ್ರಕೃತಿ ಅಂತ ನಿಸರ್ಗಕ್ಕೂ ಅಂತೀರಿ. ಈ ತರನಾಗಿ ವಿವಾದಾಸ್ಪದವಾಗಿ ನೀವು ಮಾತನಾಡೋಣದರಿಂದ ಈ ವಸ್ತುವಿನ ಸರಿಯಾದ ಜ್ಞಾನ ನಿಮಗಿಲ್ಲ. ಮತ್ತಿನ್ ತಿಳ್ಕೊಬೇಕೋ ಬೇಡ? ತಿಳ್ಕೊಂಬೇಕಪ್ಪ. ಏನ್ ಹಿಂಗ ಹೋಗುದ? ಬರೇ ತಿಳ್ಕೊಂಬೇಕಪ್ಪ. ಆವಿಷ್ಯ ಎಲ್ಲ ಹಿಂಗ ಹೋಗುದನ? ಇಲ್ಲಪ್ಪ. ತಿಳ್ಕೋಬೇಕೋ ಬೇಡ? ತಿಳ್ಕೊಳ್ಬೇಕಪ್ಪಾಜಿ. ಮತ್ತೆ ಅವ ಏನ್ ಬರ್ದಾನೀಗ ಅಲ್ಲಿ? ನಿನ್ನ ನಿಜವು ಇದನ್ನೇ ತಿಳಿ, ಬೇರೆನ್ನದಲೆ ಮನುಜ. ಆತಪ್ಪ, ತಿಳ್ಕೊಬೇಕಂತ ಬರ್ತಾನಿಲ್ಲ, ಅದನ್ನ ಹೇಳ. ನಮ್ಗೆ ನಿಮ್ಗೆ ಏನ್ ಅದೇನು ಪದ ಬರ್ತಾವ ನಮಗೆ, ನಾವ್ ಹಂಗ ಹಿಂಗ ಹೇಳವ್ರು ಬರೇ. ಅದೇ ನಿಜವಿದನ್ನ ತಿಳಿ ಅಂತ ಬರ್ದಾನಲ್ಲ, ತಿಳಿ ಅಂದ್ರೆ ತಿಳ್ಕೊಬೇಕಂತ ಅಂದ್ರೆ ಏನ್ ನೀನ್ ನಾನು ಏನ್ ನಾನು ತಿಳ್ಕೋರು ಅಂತನವ. ತಿಳಿ ಅಂದ್ರೆ ತಮ್ಮ ಒಮ್ಮೆ ನಾನು ಅಂತಿ, ಒಮ್ಮೆ ನನ್ನ ಅಂತಿ. ಏನು ನೀ ನಾನು ಅನ್ನೋದು ಖರೇನೋ, ಏನ್ ನನ್ನ ಅನ್ನೋದು ಖರೇನೋ, ಏನು ಪ್ರಕೃತಿ ಅಂತ ನಿನ್ ಶರೀರಕ್ಕಂತಿಯಲ್ಲ ಏನ್ ಅದು ಖರೇನೋ, ಏನ ಸೊಂಡ್ರು ಗುಡ್ಡಕ್ಕಂತಿಯಲ್ಲ ಏನ್ ಅದು ಖರೇನೋ. ಕಮ ನನ್ನ ತಲೆ ಕೆಡಿಸಿ ಓ ಮರ ಸರಿಯಾಗಿ ತಿಳ್ಕೊ ಅಂತಾನವ. ಈ ಜಗತ್ತು ಮೊದಲು ಸರಿಯಾಗಿ ತಿಳ್ಕೊ. ತಿಳ್ಕೊಂಡ ನಂತರ ನಿನಗೆ ಬೇಕಾದ್ರ ಬಿಟ್ಕೋ, ಬೇಡಾದ್ರ ಬಿಟ್ಕೋ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರ ಪ್ರತಿಯೊಂದು ತಿಳಿಲಾರ್ದನ ಮಾಡ್ತೀವಿ ಇದನ್ನ. ಏನಪ್ಪ ಲಗ್ನ ಹೋಗಿತ್ತ ಮೊದಲ ಲಗ್ನದ ಏನ್ರ ತಿಳಿದತ್ತೇನ್ ನಿಮಗ? ಇಲ್ಲ. ಅಂಗಡಿ ಇಡೋಕ್ಕಿಂತ ಮೊದಲ ಅಂಗಡಿ ಲಾಭದ ಏನ್ರ ತಿಳಿದತ್ತೇನು? ಇಲ್ಲಪ್ಪ. ಬೋರ್ ಹಾಕೋಕ್ಕಿಂತ ಮೊದಲು ನೀರಿಂದ ಏನ್ರ ತಿಳಿದತ್ತೇನು? ಇಲ್ಲಪ್ಪ. ಮತ್ ಏನ್ ತಿಳಿದಂತ ಸಗಲ ರಾತ್ರಿ ದುಡ್ತೀರಿ? ಹೋಲ್ ಬಿಡಪ್ಪ, ಸನ್ಯಾಸಿ ಆಗಿರಲ್ಲ. ಸನ್ಯಾಸಿ ಆಗಿದ್ದಾರೆ ಮುಂದೆ ಏನೋ ತಿಳಿದತ್ತೇನು? ಇಲ್ಲಪ್ಪ.
ಮತ್ ಏನೋ ತಿಳ್ಕೊಳ್ಳಾರ್ದನ ಜಗತ್ ಏನ್ ಮಾಡಕತ್ತೈತಿ ಮಾಡಕತ್ತಾರ ಎಲ್ಲ. ಯಾಕೆ ಇಷ್ಟ ಕಷ್ಟ ಆಕತಿ ಅಂದ್ರೆ ತಿಳ್ಕೊಂಡಿಲ್ಲ. ಹೌದಿಲ್ಲ? ಹೇಳಿ, ತಿಳ್ಕೊಳ್ಳಾರ್ದಕ್ಕ ಸಂಸಾರ ಕಷ್ಟ ಆಗೈತೆ. ತಿಳ್ಕೊಳ್ಳಾರ್ದಕ್ಕ ತಪ್ಪಕ್ಕಾವ. ಹೌದಪ್ಪ. ತಿಳ್ಕೊಳ್ಳಾರ್ದಕ್ಕ ಪನಿಷ್ಮೆಂಟ್ ಆಕತಿ. ತಿಳ್ಕೊಳ್ಳಾರ್ದಕ್ಕ ವ್ಯವಹಾರ ಲುಕ್ಷಾನ್ ಆಕತಿ. ತಿಳ್ಕೊಳ್ಳಾರ್ದಕ್ಕನ ಸಾಲ ಆಕತಿ. ಈ ಒಬ್ಬ ರೈತ ಸಾಲ ಮಾಡ್ತಾರಲ್ಲ, ಇದು ತಿಳ್ಕೊಳ್ಳಾರ್ದ ಮಾಡಿದ್ದಿದು. ಯಾಕಪ್ಪ ಅಂದ್ರೆ ನಾನು ಏನ್ ಹಣ ತಗೊಂಡಿನಿ, ನಾ ಅದು ಬ್ಯಾಂಕಿನ ಕಡೆಗೆ ಏನ್ ಕಾಗದ ಕೊಟ್ಟಿನಿ, ಇದನ್ನ ಎಷ್ಟು ತುಂಬಾಕ್ ನನ್ನ ಆಸ್ತಿ ಬೆಚ್ಚ ಬರ್ತತಿ, ಇದ್ರ ಬಡ್ಡಿ ಎಷ್ಟಾಕತಿ, ನೀ ಸಂಸಾರ ಮಾಡ್ಬೇಕಾದ್ರು ತಿಳ್ಕೊಬೇಕು ರುದ್ರಪ್ಪ. ತಿಳ್ಕೊಳ್ಳಿಲ್ಲ ಅಂದ್ರೆ ಸಂಸಾರನೂ ಮಾಡಕ್ ಬರುದಿಲ್ಲ. ಹೌದು. ಇನ್ನು ಸಂಸಾರನ ಮಾಡಕ್ ಬರುದಿಲ್ಲ ಅಂದ್ರೆ ಪರಮಾರ್ಥ ಹೆಂಗ್ ಮಾಡಕ್ ಬರ್ತದೆ ಹೇಳ್ರಿಪ್ಪ? ಬರಲ್ಲ. ಅಂದ್ರೆ ಏನ್ ಮಾಡ್ಬೇಕು? ಈಗ ಮೊದಲನೇದ್ದು ತಿಳ್ಕೋಬೇಕು. ಏನ್ ತಿಳ್ಕೋಬೇಕು? ನನ್ನ ನಿಜವನ್ನು ತಿಳ್ಕೊಬೇಕು. ಒಂದೇ ಸತ್ಯವನ್ನೇ ತಿಳಿದುಕೊಳ್ಳಬೇಕು. ಹೌದಾ? ಸತ್ಯವನ್ನ ತಿಳ್ಕೊಬೇಕಾತಂದ್ರೆ ಆ ಸತ್ಯವು ಎಲ್ಲಿ ಮುಚ್ಚೈತಪ್ಪ? ಅಸತ್ಯದೊಳಗೆ ಮುಚ್ಚೈತಿ. ಸತ್ಯ ಎಲ್ಲಿ ಮುಚ್ಚೈತಮ್ಮ? ಅದು ಸತ್ಯದಲ್ಲಿ ಮುಚ್ಚೈತಿ. ಆ ಸತ್ಯವು ಹೆಂಗಾಗೈತಪ್ಪ ಅಂದ್ರೆ, ಈ ಮಾವಿನಕಾಯಿ ಗೊಟ್ಟ ಅಥವಾ ಬಾರಿ ಬೀಜ ಆ ಹಣ್ಣಿನೊಳಗ ತುದಿಯೊಳಗ ಮುಚ್ಚೈತಿಲ್ಲ ಅದು. ಹೌದಪ್ಪ. ಪ್ರತಿಯೊಂದು ಹಣ್ಣಿನ ಬೀಜ ತಗೋರಿ ನೀವು. ಅಂದ್ರೆ ನಿಮ್ಗೆ ಹಗರ್ ಮಾಡಿ ಕೊಡ್ತಾನ ಅದನ್ನ. ಒಂದು ಚಲೋ ಕ್ರಿಕೆಟ್ ಬಾಲ್ ಚಿಕ್ಕು ತಗೋರಿ, ಒಂದ್ ದೊಡ್ಡ ಚಿಕ್ಕು ತಗೋರಿ. ಆ ಬೀಜ ಏನು ಚಿಕ್ಕದ್ ಹೊರಗೈತೋ ಚಿಕ್ಕದ್ ಒಳಗೈತೋ? ಒಳಗೈತಪ್ಪ. ಆ ಚಿಕ್ಕು ಬೀಜ ತಗೋಬೇಕಾತಂದ್ರ ನೀ ಏನ್ ಮಾಡ್ಬೇಕು? ಮೊದಲಿಗೆ ಆ ಚಿಕ್ಕು ತೆಗಿಬೇಕು ಅದನ್ನ. ಹೌದಪ್ಪ. ಆ ನಂತರ ಏನ್ ತೆಗಿಬೇಕು? ಅದ್ರ ಭಾಗ ತೆಗಿಬೇಕು. ಆ ನಂತರ ಒಡದ ಪೂರ ಹೊಟ್ಟೆ ಕೈ ಹಾಕಿ ಏನ್ ಸಿಗ್ತಲ್ಲ ಬೀಜ ಸಿಗ್ತತಿ. ಹೌದಾ? ಹಂಗ ಪರಮಾತ್ಮನನ್ನ ನೀ ಹುಡುಕ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪರಮಾತ್ಮನಲ್ಲಿ ಆಚ್ಛಾದಿತವಾದ ಈ ಜಗದ್ರೂಪವಾದಂತ ಹೊಟ್ಟೆ ತೆಗಿಬೇಕು ನೋಡಿ. ಇದನ್ನ ತೆಗಿಲಾರ್ದ ನಿನಗ ಚಿಕ್ಕದ ಬೀಜ, ಮಾವಿನ ಹಣ್ಣಿನ ಗೊಟ್ಟ, ಬಾರಿ ಬೀಜ ಯಾವ್ದು ಬೇಕಾದ್ ತಗೋ, ಅವೆಲ್ಲ ಏನಾಗ್ಯಾವಪ್ಪ ಅಂತಂದ್ರೆ ಮೇಲೆ ರುಚಿಯಾದ ರುಚಿಗಳು, ಅದರ ಮೇಲೆ ಸುಂದರವಾದ ಬಣ್ಣಗಳು, ಅವುಗಳಿಂದ ಅವು ಏನಾಗೈತಿ ಮುಚ್ಚಿ ಹಾಕಿಬಿಟ್ಟದವು. ನಾವು ಆ ಬಣ್ಣಕ್ಕ, ಅದರ ರುಚಿಗೆ, ಅದಕ್ಕೊಂದಿಷ್ಟು ಏನೋ ಅದರ ಗಂಧ, ಅದರ ನಾಸಕ್ಕ ಮಳ್ಳಾಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಬೀಜವನ್ನೇ ಒಗೆದು ಬಿಟ್ಟಿವು. ಇವತ್ತಿನ ತನಕ ಯಾರ ಚಿಕ್ಕು ತಿಂದ ಬೀಜ ಮನೆಗೆ ಓದದ್ ನೋಡ್ರೇನ? ಇಲ್ಲ. ಬಸ್ನಾಗ ಕೂತಿರ್ತಾರ, ಹಣ್ಣ ಸೊಟ್ಟಿ ತಿಂತಾರ, ಬೀಜ ಅಲ್ಲೇ ಒಗೆದು ಹೋಗ್ಬಿಡ್ತಾರ ಬಸ್ನಾಗ. ಹೌದಪ್ಪ. ಬೀಜ ಇಲ್ಲದೆ ಹಣ್ಣು ಸಿಗ್ತತೇನು? ಇಲ್ಲ. ಆದ್ರೆ ಬೀಜದ ಬಗ್ಗೆ ಜ್ಞಾನ ನಮಗಿಲ್ಲ. ಅದೇ ಬೀಜದ ಜ್ಞಾನವನ್ನು ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಾಗೈತಪ್ಪ ಅಂತಂದ್ರೆ, ಈಗ ಅದರ ಮೇಲ್ಮೈನ ಭಾಗಗಳನ್ನೆಲ್ಲ ತೆಗಿಬೇಕಾಗೈತಿ. ಆ ತೆಗಿಯೋದಕ್ಕೆ ಏನಂತಾರಪ್ಪ ಅಂದ್ರ ಅಪವಾದ ಅಂತಾರ. ಮುಚ್ಚೋದಕ್ಕೆ ಏನಂತಂದ್ರ ಅಧ್ಯಾರೋಪ ಅಂತಾರ. ಮುಚ್ಚಿದ್ದಕ್ಕೆ ಏನಂತಾರ? ಅದಕ್ಕ ಅಧ್ಯಾರೋಪ. ಹೌದಿಲ್ಲ? ಆ ತೆಗಿಯೋದಕ್ಕೆ ಏನಂತಾರಪ್ಪ ಅಂದ್ರ ಅಪವಾದ. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚತೆ. ಇದನ್ನು ತಿಳ್ಕೊಳ್ಳೋದ್ರಿಂದ ಈ ಪ್ರಪಂಚದ ಸತ್ಯ ಜ್ಞಾನವು ನಿನಗೆ ಬರುತ್ತದೆ ಅಂತ ಹೇಳಿ ನಿಮ್ಗೆ ಚಂದ್ರೋದಯದಲ್ಲಿ ಪಾಠ ಶುರು ಮಾಡ್ಯಾರ ಅವರು. ಇವತ್ತು ಒಂದು ಸ್ವಲ್ಪ ಸಮಯ ಅಧ್ಯಾರೋಪ ಅಂದ್ರೆ ಏನು ಅನ್ನೋದು ಹೇಳಿರಿ, ಅದನ್ನ ಇನ್ನೊಂದು ಚೂರು ನಿಮಗೆ ತಿಳಿಸಿಬಿಡ್ತೇನೆ. ಅದನ್ನು ಅಧ್ಯಾರೋಪ ಅಂದ್ರೆ ಏನು ಅಂತ ಅನ್ನೋದನ್ನ ನಿಮಗೆ ಸೂಕ್ಷ್ಮವಾಗಿ ತೋರಿಸ್ತಾನೆ. ಈಗ ಸಣ್ಣ ಕೂಸಿಗೆ ಥಂಡಿ ಜ್ವರ ಬಂದಿರ್ತಾವ. ಈ ಸಣ್ಣ ಕೂಸುಗಳಿಗೆ ಥಂಡಿ ಜ್ವರ ಬಂದಿರ್ತಾವ. ತಾಯಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅದಕ್ಕೆ ತೆಲಿಗೆ ಒಂದು ಕುಲಾಯಿ ಹಾಕ್ತಾಳ. ಅಂಗಿಗೆ, ಮುಕುಳಿಗೆ, ಕಾಲಿಗೆ, ಕೈಗೆ ಸ್ವೆಟರು, ಅವು ಏನೇನ ಅವು ಚೀಲದು ಇರ್ತಾವ ನೋಡ, ಏನೇನ ಅವನ್ನ ಹಾಕಿ ಅದ್ಮ್ಯಾಲ ಒಂದು ಚಂದನೊಂದು ದುಪ್ಪಾಟಿ ಹೊದಿಸಿ ಆ ಕೂಸಿನ ಸುಳ್ಳಿ ಸುತ್ತಕೊಂಡು ಕೇಸಿ ಡಾಕ್ಟರ್ ಹಚ್ಚಿ ಹೋಗ್ತಾಳ. ಏನ್ ಇದನ್ನ ನಾ ಹೇಳುದು ನಿಮ್ ನೋಡಿರೋ ಇಲ್ಲೋ? ಇದನ್ನ ಒಂದು 3 ತಿಂಗಳದು 5 ತಿಂಗಳದ ಕೂಸಿಗೆ ಏನೋ ಜ್ವರ ಬತ್ತಪ್ಪ ಅಂತ ತಿಳ್ಕೊ, ಕುಡ್ತಿನ ಜ್ವರ ಬತ್ತು, ಬಳ್ಳಾರಿ ಒಯ್ಬೇಕೀಗ. ಹೆಂಗ್ ಬಸ್ನಾಗ ಕುಂಡಿಸ್ಕೊಂಡು ಹೋಗ್ತೀರೇನ ಅದನ್ನ?
ಅದಕ್ಕೆ ಹೆಂಗ್ ಚಂದಂಗ ಒಂದಕ್ಕೊಂದ್ ಅರಿಬಿ ಆ ಗಾಳಿ ಧೂಳ ಅದು ಬಡಿಲಾರ್ದಂಗ ಎಲ್ಲ ಮೊದಲೇನೋ ಬನಿಯನ್ ಹಾಕೋದು, ಆ ನಂತರ ಅಂಡರ್ವೇರ್ ಹಾಕೋದು, ಆ ನಂತರ ಚಡ್ಡಿ ಹಾಕೋದು, ಆ ನಂತರ ಶಾಲು ಸುತ್ತೋದು, ಕಾಲಿಗೆ ಕಾಲ್ಚೀಲ, ಒಟ್ಟು ಕೂಸು ಕಾಣ್ತತನ ಈಗ ಕಾಣಂಗಿಲ್ಲ. ಅದ್ರ ಮ್ಯಾಲ ಮತ್ತೊಂದು ಶಾಲ, ಅದ್ರ ಮ್ಯಾಲ ತಾಯಿ ಸೆರಗ. ಈ ಡಾಕ್ಟರ್ ಅಂತೇಳಿ ಓದಾಕ ಕುಶಿನ್ ತಗೊಂಡ್ ಹಾದ, ಹೌದಾ? ಆ ಕುಶಿನ್ ತಗೊಂಡ್ ಹಾದ ಕೂಡಲೇ ಆ ಶಾಲ ಬಹಳ ಚಂದ ಐತೆ, ಅಗದಿ ಹಳದಿ ಬಣ್ಣ ಬಂಗಾರ ಬಣ್ಣ ಶಾಲ, ರೇಷ್ಮೆ ಶಾಲ, ಹೌದಾ? ಅದ್ರ ಏನ ಕಾಂಚಿಲದು ಹಾಕ್ಯಾರ, ಅವು ಬಹಳ ಚಂದ ಅದಾವ. ಡಾಕ್ಟರ್ ಏನ ಆ ಶಾಲ ಧರಿಸಿಲೆ ನೋಡ್ತಾನೋ, ಏನ್ ಶಾಲ ತಗೋತಾನೋ ತಮ್ಮವ? ಫಸ್ಟ್ ತೆಗಿಬೇಕಪ್ಪ, ಫಸ್ಟ್ ಅಲ್ರಿ ಕಿಮ್ಮತ್ತಿನದವ್ರಿ ಶಾಲವು, ಚಲೋ ಅದಾವು. ಬರಂಗಿಲ್ಲ, ಇಂಜೆಕ್ಟ್ ಮಾಡಕ್ ಬರಂಗಿಲ್ಲ, ಇಂಜೆಕ್ಟ್ ಮಾಡಕ್ ಬರಂಗಿಲ್ಲ. ಅಂದ್ರೆ ಏನ್ ಮಾಡ್ಬೇಕು ತಮ್ಮ? ಈಗ ಏನ್ ಮಾಡ್ತಾನೋ ಡಾಕ್ಟರ್, ಏನ್ ಮಾಡ್ತಾನ? ಅಕ್ಕ ಅವ್ರು ಇದನ್ನೆಲ್ಲ ತೆಗೀರಿ, ಟೇಬಲ್ ಮೇಲೆ ಹಾಕ್ರಿ ಅಂತ ಅದನ್ನ ಬರಿ ಮೇಲೆ ಹಾಕೊಂಡು ಚೆಕ್ ಮಾಡ್ತಾನ ಅವನು, ಹೌದಿಲ್ಲ? ಆ ತಾಯಿ ಏನೇನ ಕೊಂಚಿಗಿ ಕುಲಾಯಿ ಅವನೇನ್ ಹಾಕೋತ ಬಂದ್ ಕೂಸು ಮುಚ್ಚಿದ್ಲಲ್ಲ ಅದನ್ನ, ಅದಕ್ಕ ಅಧ್ಯಾರೋಪ ಅಂತಾರ. ಹೌದು, ಕೂಸನ್ನ ಮುಚ್ಚಿಬಿಟ್ಲಿಗಾಕಿ, ಹೌದಪ್ಪ, ಕೂಸ ಸಿಗುವಲ್ದ. ಆ ಡಾಕ್ಟರ್ ಏನ್ ಮೆಲ್ಲಕ ಎಲ್ಲನೂ ತೆಗದಲ್ಲ, ಅದಕ್ಕೆ ಏನ್ ಅನ್ಬೇಕು? ಅಪವಾದ. ತಿಳಿತೆ? ಅಂದ್ರೆ ಅಧ್ಯಾರೋಪ ಮಾಡಿದ್ದು ತಪ್ಪಲ್ಲ. ಯಾಕೆ? ಕೂಸಿನ ರಕ್ಷಣೆ ಮಾಡ್ಬೇಕು. ಪಾಪ ಆಕೆ ಅಂತೇಳಿ ಏನಾಕೇನೆ ಡಾಕ್ಟರ್ ಅನ್ನಕ್ ಪಾಪ. ಆಕಿ ಕೂಸಿನ ರಕ್ಷಣೆ ಮಾಡೋ ಸಲುವಾಗಿ ಏನ್ ಮಾಡ್ಯಾರಪ್ಪ ಅಂದ್ರ ಕೂಸನ್ನ ಮುಚ್ಕೋತ ಹೋಗ್ಯಾಳ. ಆ ಡಾಕ್ಟರ್ ಅದನ್ನ ಚಿಂತನೆ ಮಾಡೋ ಸಲುವಾಗಿ ಏನ್ ಮಾಡಿಬಿಟ್ಟಾವ? ಅದನ್ನ ಅಷ್ಟೂನು ತೆಗೆದು ಬಿಟ್ಟಾವ. ಹಾಗೇ ಶಿಷ್ಯನನ್ನ ಕುರಿತು ಉಳ್ಳ ಬ್ರಹ್ಮವನ್ನು ಉಪದೇಶ ಮಾಡುವ ಸಲುವಾಗಿ, ನಿನ್ನನ್ನು ರಕ್ಷಣೆ ಮಾಡುವ ಸಲುವಾಗಿ ಆ ಇಲ್ಲದ ಸ್ವೆಟರು, ಶಾಲು, ಕಾಲ್ಚೀಲ, ಆ ಕೂಸಿ ಹೆಂಗ್ ಹಾಕಿದೀವಲ್ಲ, ಹಂಗ ಉಳ್ಳ ಬ್ರಹ್ಮಕ್ಕೆ ಏನ್ ಮಾಡ್ಯಾನಪ್ಪ ಅಂತಂದ್ರೆ ಸದ್ಗುರುನಾಥ್ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲದ ಮಾಯೆ ಅನ್ನುವಂಥದ್ದೊಂದು ಅಂಗಿ ಹಾಕಿದ. ಏನ್ ಹಾಕಿದ ಈಗ? ಅದಕ್ಕ ಇಲ್ಲದ ಮಾಯೆ ಅನ್ನುವಂತ ಅಂಗಿ ಹಾಕಿದ. ಅಂಗಿ ಹಾಕಿದಾಗ ಕೂಸು ಏನಾತಂದ್ರ ಹಸರಂಗಿ ಕೂಸು ಏನಾತ ಈಗ? ಅದು ಹಸರಂಗಿ. ಯಾಕಂದ್ರೆ ಅಂಗಿ ಹೆಸರು ಅದು. ಈಗ ಆ ಕೂಸಿಗೆ ಯಾರ ಹೆಸರು ಬಿತ್ತೀಗ? ಹಸರಂಗಿ ಕೂಸು, ಹೌದಿಲ್ಲ? ಕೂಸ್ ಹೆಸರು ರಕನ ಇಲ್ಲಪ್ಪ. ಮತ್ ಹಸರಂಗಿ ಕೂಸ್ ಅಂತ ಯಾಕೆ ಕಟ್ಟಿರೋದಕ್ಕ? ಹಸರಂಗಿ ಮೇಲೆ ಒದಿಸಿರೋದ್ರಿಂದ ಹಸರಂಗಿ ಕೂಸ್ ಅಂತ ಕರೀತಾರೆ. ಹಸರಂಗಿ ಹಾಕಿರೋದ್ರಿಂದ ಹಸರಂಗಿ ಕೂಸ್ ಅಂತ ಹೆಂಗಾತೋ, ಹಂಗ ಇಲ್ಲದ ಮಾಯೆಯನ್ನು ಹೊರಿಸುವುದರಿಂದ ಉಳ್ಳ ಬ್ರಹ್ಮವು ಮಹೇಶ್ವರವಾಯಿತು. ಏನಾತ ಈಗ ಅದು? ಮಹೇಶ್ವರ ಹೆಂಗ ಗೊತ್ತಾಗ್ತದು? ಹಸರಂಗಿ ಕೂಸ್ ಅನ್ಬೇಕು. ಆತಿಲ್ಲ? ಅಲ್ಲಿ ಅವ್ರ ಮಂಗಳಾಚರಣೆ ಹೆಂಗ್ ಬರ್ದಾರ? ಸಗುಣ ಬ್ರಹ್ಮ ನಿರೂಪಣೆ. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖ ಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೋಜಂಗೆ ಶಂಭುವಿಂ ಗಾಮೋದದಿಂದೆ ವಂದಿಸುವೇನು ಅಂದ್ರೆ ಅದು ಉಮೇಶ್ ಹೆಂಗೆ ಅಂತ ಬರ್ದಾರ ನೋಡ ಅಲ್ಲಿ ಅವರು. ಅಂದ್ರೆ ಅದು ಇಲ್ವೇ ಇಲ್ಲ. ಅನಿವಾರ್ಯವಾಗಿ ನಾವು ಅದನ್ನು ಒಪ್ಕೋಬೇಕಾಗ್ತದೆ. ಹೌದು, ಯಾವಾಗ ಉಳ್ಳ ಬ್ರಹ್ಮಕ್ಕೆ ಮಾಯೆ ಅನ್ನುವಂತ ಅಂಗಿಯನ್ನು ನೀವು ಹಾಕಿದೆಯೋ ಅವಾಗ ಅದು ಮಹೇಶ್ವರ ಆತು. ಆದ್ರೆ ಹೆಸರೇ ಮಹತತ್ತು. ಅದಕ್ಕೆ ಏನ್ ಹೇಳ್ಬೇಕು? ಅದಕ್ಕೆ ಈಗ ಮಹತತ್ತು. ಹೌದಿಲ್ಲ? ಆ ಮಹತ್ವ ಏನಾತಪ್ಪ ಅಂತಂದ್ರೆ ಅದು ಉಬ್ಬಿದ ಬಸಿರು ಹೆಂಗಸಿದಂತೆ. ಮಹತತ್ವ ಹೆಂಗಸದು? ಬಸಿರು ಹೆಂಗಸಿ. ಅಂದ್ರ ಅಕ್ಕಿ ಕಣ್ಣೇನೂ ಅಲ್ಲ, ಹಡೆದ ತಾಯಿಯೂ ಅಲ್ಲ.
ಅದು ಉಬ್ಬಿದ ಹೆಣ್ಮಗಳು ಹೆಂಗ ಹೊಟ್ಟೆಗಿನ ಕೂಸು ಉಬ್ಬಿದ ಹೆಣ್ಮಗಳು ಇರ್ತಾರಲ್ಲ, ಹಂಗ ಅದು 3 ಗುಣಗಳನ್ನ ಒಳಗೆ ಹೊತ್ಕೊಂಡು ಏನಾಗೈತದು ಮಹತ್ತಾಗ್ಯದ. ಮಹತ್ತಿನಿಂದ ತ್ರಿಗುಣಗಳ ಬಂದು, ತ್ರಿಗುಣಗಳಿಂದ ಅಹಂಕಾರಗಳ ಬಂದು, ಅಹಂಕಾರಗಳ ಮಿಲನದಿಂದ ಪೃಥ್ವಿ ತತ್ವಗಳು ಹುಟ್ಟಿದು, ಪೃಥ್ವಿ ತತ್ವಗಳ ಮಿಲನದಿಂದ ಈ ದೇಹಗಳ ಉತ್ಪತ್ತಿ ಆತು ಅಂತ ಅನ್ನತಕ್ಕ ಏನ್ ಬರ್ತೀವಲ್ಲ, ಇದಕ್ಕೆ ಅಧ್ಯಾರೋಪ ಅನ್ಬೇಕಿದೆ. ಇದು ಹೆಂಗಪ್ಪ ಅಂದ್ರೆ ಆ ಸ್ವೆಟರ್ ಹಾಕಿದೆ, ಕಾಲ್ಚೀಲ ಹಾಕಿದೆ, ಶಾಲ್ ಹೊದಿಷ್ಟೇ ಅಡ್ಡಂಗಿದು. ಹೌದಿಲ್ಲ? ಈ ತೆರನಾಗಿ ಉಳ್ಳ ಬ್ರಹ್ಮ ಹೆಂಗ್ ತೋರಾಕತೈತಿ ಅಂದ್ರ ದೇಹ ರೂಪದಿಂದ ತೋರಾಕತೈತಿ. ಹೆಂಗ್ ತೋರಾಕತೈತಿ? ಇಲ್ಲೇ ದೇಹ ರೂಪದಿಂದ ತೋರಾಕತೈತಿ. ಮನುಷ್ಯ ಜನ್ಮದಲ್ಲಿ ನಿಮ್ಮ ದೇಹ ಆಗಿ, ಪ್ರಾಣಿಗಳ ದೇಹ ಆಗಿ, ಪಶು ಪಕ್ಷಿಗಳ ದೇಹವಾಗಿ, ಹುಳ ಹುಪ್ಪಡಿ ಕ್ರಿಮಿ ಕೀಟ ಗಿಡ ಮರ ಕಲ್ಲು ಹೊಳೆ ನದಿ ನದ ಇವೆಲ್ಲವೂ ಹಂಗೆ ಹಾಕೈತಿ. ಇದಕ್ಕ ಇಷ್ಟು ದೂರ ಐತಿ ಕೂಸಿಗದ ಒಳಗ. ಈಗ ಡಾಕ್ಟರ್ ಹೆಂಗಲ್ಲ ಒಂದೊಂದು ಅಂಗಿ ತೆಗದಲ್ಲ ಈಗ ಅದನ್ನ. ಹಂಗ ಈಗ ನಿಜಗೊಂಡ್ರೆ ಏನ್ ಮಾಡೋರಪ್ಪ ಅಂದ್ರ, ಈಗ ಡಾಕ್ಟರ್ ಅವ್ರಿಗೆ ನಿಮಗೆ ಏನ್ ಮಾಡ್ತಾರಂದ್ರೆ, ನೀವ್ ಯಾವ ಅಂಗಿ ಹಾಕಿರ್ಲ ಅದ ಅಂಗಿ ಕಳೆದ್ ಬಿಡುದು. ಈಗ ಅದು ಹೌದು, ಇಟ್ಟತಕ್ಕಂತ ಹಾಕೊಂಡು ಬಂದದಂತೂ ತೋರಿಸಿ ನಿಮಗೆ. ಈಗ ಈ ರೀತಿಯಾಗಿ ಹಾಕೊಂಡು ಬಂದಂತ ಅಂಗಿ ಡಾಕ್ಟರ್ ಏನ್ ಮಾಡ್ತಾನೆ, ಒಂದೊಂದ್ ನಾವ್ ಏನ್ ಮಾಡ್ತಾನೆ, ಅವನ್ನ ಕಳೆದು ಬಿಡ್ತಾನೆ. ಹೌದಿಲ್ಲ? ಅದಕ್ಕೆ ಏನಂತಾರಂದ್ರ ಬೇರೆನ್ನದಲ್ಲಿ ಈ ಸ್ವೆಟರ್ ಪಟ್ರ ಇದು ಕೂಸ್ ಅಲ್ಲಿದೆ. ಸ್ವೆಟರ್ಗೆ ಇಂಜೆಕ್ಷನ್ ಮಾಡಕ್ ಬರ್ತೈತಿ? ಇಲ್ಲಪ್ಪ. ಕುಂಚಿಗೆ ಕುಲಾಯಿಗೆ ಸಲಾಯಿನ್ ಹಚ್ಚು ನಾನು? ಇಲ್ಲಪ್ಪ. ಸಲಾಯಿನ್ ಹಚ್ಚಬೇಕಾದದ್ದು ಕೂಸಿಗೆ. ಅದು ಹೌದು. ಇವು ಮ್ಯಾಲಿನ ಹೊದಿಕೆ. ಇವು ಹೌದಪ್ಪ. ಈ ಹೊದಿಕೆ ಆದಂತ ಇವೆಲ್ಲವನ್ನು ತೆಗೆಯುವ ಸಲುವಾಗಿ ನಿಜಗೊಂಡ್ರು ಪಲ್ಲವಿಯಲ್ಲಿ ಏನ್ ಅಪ್ಪಣೆ ಮಾಡ್ಯಾರಪ್ಪ ಅಂದ್ರೆ, ನಿನ್ನ ನಿಜವು ಇದು ಎಂದು ತಿಳಿ, ಬೇರೆ ಎಂದು ಎನ್ನದಲೇ ಮನೋಜ ಅಂತ ಹೇಳಿ ಪಲ್ಲವಿಯನ್ನ ಅಧ್ಯಾರೋಪಾಪವಾದವಾಗಿ ಮಾಡ್ಯಾರ. ಇಷ್ಟರಾಗಿ ಏನೇನು ಕೊಟ್ಟಾರ ನೋಡಿ 2 ಸಾಲಿನಾಗ ಅವರು. ಇದಕ್ಕೆ ಇದು ಇಷ್ಟೊತ್ತಕ ಹೇಳಿದ್ದು ಇದ 2 ಸಾಲಿನ ಅರ್ಥ. ಇದು ಅಧ್ಯಾರೋಪ ಅಪವಾದವನ್ನ ಕಾವ್ಯಮಯವಾಗಿ ಅವ್ರು ಹೆಂಗ್ ಹೇಳ್ಯಾರು ಅಂತಂದ್ರೆ, ಸದ್ಗುರುಗಳ ಮುಖೇನ ಹೋಗಿ ಕೂಡ್ರು, ಸದ್ಗುರುವಿನ ಹತ್ತಿರ ಸೇವೆಯನ್ನ ಮಾಡು, ನಿನ್ನ ನಿಜ ಏನು ಅನ್ನೋದನ್ನ ಅಪವಾದ ರೂಪದಿಂದ ಇದನ್ನು ತೆಗೆದು ಹಾಕುತ್ತಾರೆ ಅಂತ ಹೇಳಿ ಪಲ್ಲವಿಯಲ್ಲಿ ಅಪ್ಪಣೆ ಮಾಡಿದರು. ಈ ಪಲ್ಲವಿಯಲ್ಲಿ ಮಾಡಿದ ಅಪ್ಪಣೆಯನ್ನೇ ಮುಂದೆ ಪದಗಳಲ್ಲಿ ವಿಶ್ಲೇಷಣೆ ಮಾಡುವಂತಹದ್ದು ನಾಳೆಯಿಂದ ಮಾಡಬೇಕಾಗಿದೆ. ಇದು ಇನ್ಮೇಲೆ ನಿಮಗೆಲ್ಲರಿಗೂ ನಾನು ಬೈದು ಹೇಳೋದಿಲ್ಲ, ಒಮ್ಮೆ ಸುಮ್ಮನೆ ಹಂಗೆ ಬೈತಿರ್ತೇನೆ. ಆದ್ರೆ ನೀವೆಲ್ಲ ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ನಿಮಗ್ ಯಾಕೆ ಬೈತೇನೆ ಅಂದ್ರೆ ಪ್ರೀತಿ ಹೆಚ್ಚಾದಾಗ ಬೈತೇನೆ, ಪ್ರೀತಿ ಕಡಿಮೆ ಆದಾಗ ಪ್ರೀತಿಸ್ತೇನೆ. ಹೌದಿಲ್ಲ? ಯಾಕಂದ್ರೆ ನೀವು ಹಾಳಾಗಬಾರ್ದು. ನೀವು ಜೀವನ ಎಲ್ಲ ಎಲ್ಲಿ ಹಾಳು ಮಾಡ್ತೀರಿ ಅಂದ್ರ